ಯಾವಾಗಲೂ ನಾವು ಹೋಲ್ಸೇಲ್ ಪ್ರೈಸಲ್ಲೇ ಕೊಡೋದು ಸರ್. ಆಫರ್ಗಿಂತ ಯಾವಾಗಲೂ ನಿಮ್ಗೆ ಆಫರ್ ಇರುತ್ತೆ ಅಂತಲೇ ಅನ್ಕೋಬೋದು ಸರ್. ನೀವು ಬೆಂಗಳೂರಲ್ಲಿ ಆಲ್ ಕರ್ನಾಟಕದಲ್ಲಿ ಹುಡುಕೊಳ್ಳಿ, ಬಟ್ ನಮ್ಮದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಇಲ್ಲಿ ಎಲ್ಲ ಬ್ರ್ಯಾಂಡು ಇದೆ, ಎಲ್ಲಾನು ಬ್ರ್ಯಾಂಡೇ, ಯಾವುದು ಲೋಕಲ್ ಇಲ್ಲ. ಬೆಸ್ಟ್ ಪ್ರೈಸ್ಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಸರ್. ಇದು ಸದ್ಯಕ್ಕೆ ಆಫರ್ ಪ್ರೈಸ್ ಇದೆ, 13,500 ರೂಪಾಯಿ ಸಿಗ್ತಾ ಇದೆ. ಸ್ಕ್ರಾಚ್ ಪ್ರೂಫ್ ಇದೆ, ಸ್ಕ್ರಾಚ್ ಆಗಲ್ಲ. ನೀವು ಏನ್ರಲ್ಲಿ ಸ್ಕ್ರಾಚ್ ಮಾಡಿದ್ರು ಸ್ಕ್ರಾಚ್ ಆಗಲ್ಲ. ಇಲ್ಲಿ ಒಂದು 5,000ದಿಂದ ಸ್ಟಾರ್ಟ್ ಆಗಿ 50,000ವರೆಗೂ ಸಿಗುತ್ತೆ ಚಿಮ್ನೀಸ್. ಆನ್ಲೈನಲ್ಲಿ ಇದು ನಮ್ಮ ಹತ್ರ ಇದೆ. ಖಂಡಿತ ಆನ್ಲೈನ್ಗಿಂತನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ನಾವು. ಈ ಥರ ಸ್ಲ್ಯಾಂಟ್ ಎಲ್ಲ ನಿಮಗೆ ಸಕ್ಷನ್ಸ್ ಬೇಗ ತಗೊಳುತ್ತೆ. ಇದು ಜಾಸ್ತಿ ಮೂವ್ಮೆಂಟ್ ಆಗೋದೆಲ್ಲ ಸ್ಲ್ಯಾಂಟ್ ಮಾಡಲ್ ಸರ್. ಬೆಚ್ಚೆ ಮಾಡೋದು ಬೇಡ, ಹಿಂಗೆ ಅಂದ್ರೇ ಆನ್ ಆಗುತ್ತೆ, ಆ ಥರ ಆಪ್ಷನ್ ಇದೆ. ಹೌದು, ಇದಂತೂ ನಿಮ್ಗೆ ಆನ್ ಮಾಡಿದ್ರು ಗೊತ್ತಾಗಲ್ಲ, ಅಷ್ಟು ನಾಯ್ಸ್ ಕಮ್ಮಿ ಇರುತ್ತೆ. ಇದು ಕಮ್ಮಿ ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ಲೋಕಲ್ ಬ್ರ್ಯಾಂಡ್ ಕೊಡ್ತಾರೆ ಅಂತ ಅನ್ಕೊಳ್ಳೋದೇ ಬೇಡ, ಎಲ್ಲ ಬ್ರ್ಯಾಂಡ್ ಐಟಮೇ ಸರ್ ಕೊಡ್ತಾ ಇರೋದು. ವಾರಂಟಿಗಳಿದ್ದಾವೆ. ಈಗ ಚಿಮ್ನಿಗೆಲ್ಲ ನೋಡಿದ್ರೆ 10 ಇಯರ್ ಮೋಟರ್ ವಾರಂಟಿ ಎಲ್ಲ ಬರುತ್ತೆ. ಹಾಬ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ 5 ಇಯರ್ ವಾರಂಟಿ ಬರುತ್ತೆ. ಆಟೋಮೆಟಿಕ್ ಆಗಿ ನೀವು ಕುಕ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಹೀಟ್ಗೆ ಆನ್ ಆಗುತ್ತೆ. ನೀವು ಆನ್ ಮಾಡಲಿಲ್ಲ ಅಂದ್ರೂ ಆನ್ ಆಗುತ್ತೆ. ಆ ಥರ ಆಪ್ಷನ್ ಇದರಲ್ಲಿ ಇದೆ. ಟೆಕ್ನಿಷಿಯನ್ನೇ ಹೋಗಿ ಅಲ್ಲಿ ಫಿಕ್ಸಿಂಗ್ ಮಾಡಿ ಎಲ್ಲ ಡೆಮೋ ಎಲ್ಲ ಕೊಟ್ಟು ಬರ್ತಾರೆ ಸರ್. ಅಷ್ಟು ದೂರದಿಂದ ಬಂದಿದ್ಕೂ ನಮ್ಗೆ ಇಲ್ಲಿ ಕಮ್ಮಿ ಪ್ರೈಸ್ ಸಿಕ್ತು ಅಂತ ಅವರೇ ಖುಷಿ ಪಡ್ತಾರೆ ಸರ್. ಆವಾಗ ನಾವು ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಆ ಟೈಮಿಗೆ ಕರೆಕ್ಟಾಗಿ ಅದು ಆಫ್ ಆಗುತ್ತೆ. ಮತ್ತೆ ಫ್ಲೇಮ್ ಹತ್ರ ಹೋಗಿ ಗ್ಯಾಸ್ ಲೀಕ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಪ್ರೈಸ್ ಕಮ್ಮಿ ಮಾಡಿದೀವೋ ಇಲ್ವೋ ಅಂತ. ವಾರಂಟಿ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಸುಮ್ಮನೆ ನಾವು ಸೇಲ್ ಮಾಡ್ಬಿಟ್ಟು ಸುಮ್ಮನೆ ಆಗಲ್ಲ. ನಾವು ಕಾಲ್ ಮಾಡ್ತೀವಿ ಸರ್, ಹಿಂಗಿದೆ ರಿವ್ಯೂ, ಹಿಂಗಿದೆ ಅಂತ ಕೇಳಿದಾಗ ಅವ್ರು ಚೆನ್ನಾಗಿದೆ ಅಂದಾಗಲೇ ನಾವು ಧೈರ್ಯವಾಗಿ ಸೇಲ್ ಮಾಡೋದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಗ್ಯಾಲರಿನಲ್ಲಿದ್ದೀವಿ. ಇಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ, ಏನೇನು ಪ್ರೈಸಿಂಗಲ್ಲಿ ಸಿಗುತ್ತೆ, ನಮ್ಮ ಜೊತೆ ಸವಿತಾ ಮ್ಯಾಮ್ ಇದ್ದಾರೆ, ಅವ್ರನ್ನ ಕೇಳ್ಕೊಂಡು ಹೋಗೋಣ ಬನ್ನಿ. ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್. ಮ್ಯಾಮ್ ಇಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಸರ್? ನಮ್ಮಲ್ಲಿ ಚಿಮ್ನಿ ಸಿಗುತ್ತೆ, ಹಾಬ್ ಸಿಗುತ್ತೆ, ಡಿಶ್ ವಾಷರ್ ಸಿಗುತ್ತೆ, ಬಿಲ್ಟಿನ್ ಓವನ್ ಸಿಗುತ್ತೆ, ಗೀಸರ್ ಸಿಗುತ್ತೆ, ವಾಟರ್ ಪ್ಯೂರಿಫೈ ಸಿಗುತ್ತೆ ಸರ್. ಕಿಚನ್ ಅಪ್ಲೈನ್ಸ್ ಎಲ್ಲ ಸಿಗುತ್ತೆ ಸರ್. ಇಲ್ಲಿ ಏನು ಆಫರಲ್ಲಿದೆ ಮ್ಯಾಮ್ ಇವಾಗ? ಸರ್ ಇಲ್ಲಿ ಆಫರಿಂದ ಯಾವಾಗಲೂ ನಾವು ಹೋಲ್ಸೇಲ್ ಪ್ರೈಸಲ್ಲೇ ಕೊಡೋದು ಸರ್. ಆಫರ್ಗಿಂತ ಯಾವಾಗಲೂ ನಿಮ್ಗೆ ಆಫರ್ ಇರುತ್ತೆ ಅಂತಲೇ ಅನ್ಕೋಬೋದು ಸರ್ ನೀವು. ಓಕೆ, ಬೇರೆ ಕಡೆ ಕಂಪೇರ್ ಮಾಡಿ ನಿಮ್ಗೆ ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ? ಖಂಡಿತ ಸರ್. ನೀವು ಬೇರೆ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ಹುಡುಕೊಂಡು ಬನ್ನಿ ಸರ್. ಬೆಂಗಳೂರಲ್ಲಿ ಆಲ್ ಕರ್ನಾಟಕದಲ್ಲಿ ಹುಡುಕೊಳ್ಳಿ, ಬಟ್ ನಮ್ಮದು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ. ತುಂಬ ಬೇರೆ ಶೋರೂಮ್ಗಿಂತ ಬೇರೆ ಎಲ್ಲ ಇದಕ್ಕಿಂತಲೂ ನಾವು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಓಕೆ, ಏನೇನು ಪ್ರಾಡಕ್ಟ್ಸ್ ಇದೆ ಹಂಗೆ ಒಂದು ಕಡೆ ನೋಡ್ಕೊಂಡು ಹೋಗೋಣ ಸರ್. ನಮ್ಮ ಹತ್ರ ಮಲ್ಟಿ ಬ್ರ್ಯಾಂಡ್ ಇದೆ ಚಿಮ್ನೀಸು. ಫೇಬರು, ಎಲಿಕಾ, ಕ್ರಾಂಪ್ಟನ್, ಮತ್ತು ಬಾಷು, ಗ್ಲೆನ್ನು, ಇಂಡ್ವೇರು, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ಇದೆ ಇಲ್ಲಿ ನಮ್ಮ ಹತ್ರ. ಮೇಯ್ನ್ ಯಾವುದಿದೆ ಅದನ್ನು ಮಾತ್ರ ಡಿಸ್ಪ್ಲೇ ಹಾಕಿದ್ದೀವಿ. ನಾನು ಇವಾಗ ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಸರ್. ಸರ್ ಇದು ಬಂದು ಫುಲ್ ಫೇಬರು ಚಿಮ್ನೀಸ್. ಇದಕ್ಕೆ 2 ಫೀಟ್ ಅಂತ ಹೇಳ್ತಾರೆ, ಇದಕ್ಕೆ 2.5 ಅಂತ ಹೇಳ್ತಾರೆ, ಇದಕ್ಕೆ 3 ಫೀಟ್ ಅಂದರೆ 3 ಸೈಜಸಲ್ಲಿ ಸಿಗುತ್ತೆ ನಿಮಗೆ. ಈಗ ನಿಮ್ಗೆ ಕಿಚನ್ಗೆ ಯಾವ ಥರ ಸೈಜಸ್ ಬೇಕು ಅಂತ ನೀವು ಚೂಸ್ ಮಾಡ್ಕೋಬೋದು. ಫಸ್ಟ್ ಒನ್ ಬಂದು ಇದು ಕೊಮೆಂಟ್ ಅಂತ ಫೇಬರ್ದು ಮಾಡೆಲ್ ಇದೆ. BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1500 ಸೆಕ್ಷನ್ ಬರುತ್ತೆ. ಇದು ನ್ಯೂ ಮಾಡೆಲ್. ಇದು ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ನೀವು ಸೆನ್ಸರಲ್ಲಾದರೂ ಆನ್ ಮಾಡ್ಬೋದು, ಟಚ್ಚಲ್ಲಾದರೂ ಆನ್ ಮಾಡ್ಬೋದು. ಆ ಥರ ಆಪ್ಷನ್ ಇದೆ ಇದರಲ್ಲಿ. ಮತ್ತು ಇದರಲ್ಲಿ ಬೂಸ್ಟರ್ ಅಂತ ಇದೆ. ಡೈರೆಕ್ಟಾಗಿ ಸ್ಪೀಡ್ ಜಾಸ್ತಿ ಬೇಕಂದರೆ ಡೈರೆಕ್ಟಾಗಿ ಜಾಸ್ತಿನೂ ಮಾಡ್ಕೋಬೋದು. ಮತ್ತು ವಿತ್ ಆಟೋ ಕ್ಲೀನ್ ಬರುತ್ತೆ, ಅಂದರೆ ಆಟೋಮೆಟಿಕ್ಕಾಗಿ ಅದೇ ಕ್ಲೀನಾಗಿ ಆಯಿಲೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸರ್. ಈ ಮಾಡೆಲು ಕೊಮೆಂಟ್ ಅಂತ ಫೇಬರ್ ಬ್ರ್ಯಾಂಡ್ ಬರುತ್ತೆ ಈ ಮಾಡೆಲು. ಇದು 2 ಫೀಟ್ ಸೈಜು. ಇದರಲ್ಲಿ 3 ಸೈಜಸ್ ಸಿಗುತ್ತೆ, 2 ಫೀಟ್, 2.5 ಮತ್ತು 3 3 ಸೈಜಲ್ಲೂ ಸಿಗುತ್ತೆ ಸರ್ ಈ ಮಾಡೆಲು. ಕ್ಲೀನ್ ಮಾಡೋದು ಈಸಿ ಅಲ್ವಾ ಇದು? ಹಾಂ ಸರ್. ಎಲ್ಲ ಆಯಿಲೆಲ್ಲ ಇಲ್ಲಿ ಸ್ಟೋರ್ ಆಗುತ್ತಲ್ಲ, ಜಸ್ಟ್ ಇದನ್ನು ರಿಮೂವ್ ಮಾಡ್ಕೋಬೇಕು ಸರ್. ಇದನ್ನು ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸಿಂಪಲ್. ಅದೊಂದು ಕ್ಲೀನ್ ಮಾಡಿದ್ರೆ ಸಾಕು. ಹಾಂ, ಇಲ್ಲೂ ಔಟ್ ಸೈಡು ಕ್ಲೀನ್ ಮಾಡಬೇಕಾಗತ್ತೆ, ಬಟ್ ಮುಂಚೆ ಥರ ಮ್ಯಾನ್ವಲ್ ಇತ್ತಲ್ಲ ಅಷ್ಟೊಂದು ರಿಸ್ಕ್ ಇರಲ್ಲ, ಕ್ಲೀನಿಂಗ್ ಈಸಿ ಇರುತ್ತೆ. ನೆಕ್ಸ್ಟ್ ಬಂದರೆ ಈ ಮಾಡೆಲ್ ಬಂದು ಅಫೆಕ್ಸ್ ಅಂತ ಮಾಡೆಲ್ ಬರುತ್ತೆ. ಇದು ಫೇಬರ್ದೇನೆ, ಇವೆಲ್ಲ ಫೇಬರ್ದೇನೆ, ಬಟ್ ಮಾಡೆಲ್ ನೇಮ್ಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮತ್ತು ಬೇರೆ ಬ್ರ್ಯಾಂಡ್ ಅಂದ್ಕೊಬಿಡಿ, ಫೇಬರಲ್ಲೇ ಮಾಡೆಲ್ಸ್ಗಳು ಬೇರೆ ಬೇರೆ ಇರುತ್ತೆ. ಇದು ಅಫೆಕ್ಸ್ ಅಂತ ಮಾಡಲು 1500 ಸೆಕ್ಷನ್ ಬರುತ್ತೆ. ಇದು 3 ಸ್ಪೀಡ್ ಬರುತ್ತೆ. ಅದೆಲ್ಲ ನಿಮಗೆ ಸೆಂಟರ್ ಗ್ಲಾಸ್ ಓಪನ್ ಆಗುತ್ತೆ. ಇದು ಬಂದು ನಿಮಗೆ 2 ಗ್ಲಾಸಸಲ್ಲಿ ಓಪನ್ ಆಗುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ? ಇದು ಅಷ್ಟೇ. ಆ ಆಯಿಲೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಇದು 3 ಸ್ಪೀಡ್ ಬರುತ್ತೆ. ಇವಾಗ ಈ ಮಾಡೆಲ್ ಸಿಗುತ್ತೆ. ಇದು ಮಾಡೆಲ್ ನೇಮು ಸನ್ನಿ ಅಂತ ಬರುತ್ತೆ. ಇದು ಅಷ್ಟೇ, ಸೆನ್ಸರಲ್ಲಿ ಆನ್ ಆಗುತ್ತೆ, ಟಚ್ಚಲ್ಲಿ ಆನ್ ಆಗುತ್ತೆ. 3 ಸ್ಪೀಡ್ ಬರುತ್ತೆ ಇದನ್ನು. ಓಕೆ.
ಇದು ಸೇಮ್ ಆಟೋ ಕ್ಲೀನ್ ಬರುತ್ತೆ, ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ಈ ಫಿಲ್ಟ್ರೂ ಸಹ ರಿಮೂವ್ ಮಾಡ್ಕೋಬೋದು. ಸ್ಲ್ಯಾಂಟಲ್ಲಿ ಬಂದರೆ ಆ ಫಿಲ್ಟ್ರ್ ರಿಮೂವ್ ಮಾಡೋಕ್ಕಾಗೋದಿಲ್ಲ, ಬಟ್ ಇದರಲ್ಲೆಲ್ಲ ನೀವು ಈ ಫಿಲ್ಟ್ರನ್ನು ಸಹ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ತುಂಬ ಮಾಡಲ್ಸ್ಗಳಿದ್ದಾವೆ ಇನ್ನು, ಬಟ್ ನಮಗಿಲ್ಲಿ ಸ್ಪೇಸ್ ಇಲ್ಲ. ತುಂಬ ಫಾಸ್ಟ್ ಮೂವಿಂಗ್ ಇರೋದು ಮತ್ತು ಕಸ್ಟಮರ್ ರಿವ್ಯೂ ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನು ನೋಡಿ ನಾವು ಎಲ್ಲ ಡಿಸ್ಪ್ಲೇ ಹಾಕಿರೋದು. ಇದೆಲ್ಲ ಫೇಬರ್ದು ಬರುತ್ತೆ ಇದು ಚಿಮ್ನೀಸು. ಇದರಲ್ಲಿ ಚಿಮ್ನೀಸ್ ಅಲ್ಲೇನೆ ಸ್ಲ್ಯಾಂಟ್ ಇದೆ, ಕರ್ವ್ ಇದೆ, ಬಾಕ್ಸ್ ಶೇಪ್ ಇದೆಯಲ್ಲ, ಹೌದು. ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಸರ್ ಮಾಡೆಲ್ ಚೇಂಜ್ ಬರುತ್ತೆ. ಪರ್ಫಾರ್ಮೆನ್ಸ್ ಅಲ್ಲಿ ಏನೋ ಡಿಫಾರ್ಮೆನ್ಸ್? ಸ್ವಲ್ಪ ಈ ಥರ ಸ್ಲ್ಯಾಂಟ್ ಎಲ್ಲ ನಿಮಗೆ ಸಕ್ಷನ್ಸ್ ಬೇಗ ತಗೊಳುತ್ತೆ ಇದು. ಅಂದರೆ ಇದು ಮೋಟ್ರೆಲ್ಲ ಇಲ್ಲಿ ಸೆಂಟ್ರಲ್ ಇರೋದ್ರಿಂದ ಬೇಗ ಸಕ್ಷನ್ ಅಬ್ಸರ್ವ್ ಮಾಡುತ್ತೆ ಬೇಗ ಇದು. ಈ ಬಾಕ್ಸು ಇದು ಕರ್ವೆಲ್ಲ ಅವಾಗ್ಲಿಂದನೂ ಇದೆ. ಸ್ಲ್ಯಾಂಟ್ ಎಲ್ಲ ಇವಾಗೆಲ್ಲ ನ್ಯೂ ಮಾಡೆಲ್ ಇದೆ, ಜಾಸ್ತಿ ಮೂವ್ಮೆಂಟ್ ಆಗೋದೆಲ್ಲ ಸ್ಲ್ಯಾಂಟ್ ಮಾಡೆಲ್ಸ್ ಇದೆ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಹೌದು ಸರ್. ಇವಾಗ ಈ ಸೈಡ್ ಬಂದರೆ ಎಲಿಕಾ ಇದೆ ಫುಲ್ಲು. ಇವಾಗ ನಾನು ಹೇಳಿದೆ ನಿಮಗೆ 3 ಟೈಪಲ್ಲಿ ಬರುತ್ತೆ ಅಂತ ನೋಡಿ. ಈಗ ಸ್ಲ್ಯಾಂಟು, ಕರ್ವು ಮತ್ತು ಬಾಕ್ಸು, ಇದು ಕರ್ವ್, 3 ಸೈಜಲ್ಲಿ ಸಿಗುತ್ತೆ. ಇದು ನಿಮಗೆ ಯಾವ್ಯಾವ ಸೈಜಸ್ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. ಈ ಮಾಡೆಲ್ ಬಂದು ಕರ್ವ್ ಶೇಪಲ್ಲಿ ಇದೆ ನೋಡಿ. ಇದು ಬಂದು ಸೈಜು 3 ಫೀಟು. ಇದರಲ್ಲಿ 2 ಫೀಟು, 2.5 ಮತ್ತು 3 ಸೈಜ್ ಸಿಗುತ್ತೆ. ಇದಕ್ಕೂ BLDC ಮೋಟ್ರು ಬರುತ್ತೆ ಮತ್ತು 9 ಸ್ಪೀಡ್ ಬರುತ್ತೆ. 1400 ಸಕ್ಷನ್ ಅಂದರೆ ಏನಂತಾರೆ ಸ್ಪೀಡ್, ಅದು ಕೆಪಾಸಿಟಿ. ಅಂದರೆ ಬೇಗ ಸಕ್ಷನ್ ಜಾಸ್ತಿ ಇದ್ದಷ್ಟು ಬೇಗ ನಮಗೆ ಘಾಟ್ ಆಗಲ್ಲ, ಬೇಗ ಹೇಳ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಇದು ಸ್ಪೀಡ್ ಜಾಸ್ತಿ ಕೊಡ್ತಾರೆ. ಮುಂಚೆ ಎಲ್ಲ 1000 ಇತ್ತು, 1200, 300, ಈಗ 500, 1000, 2000ವರೆಗೂ ಬಂದುಬಿಟ್ಟಿದೆ. ಅಷ್ಟು ಸಕ್ಷನ್ಸ್ ಇದೆ ಇವಾಗೆಲ್ಲ. RPM ಅಂತ ಹೇಳ್ತಾರೆ ಅದಕ್ಕೆ ಸ್ಪೀಡ್ಗೆ. ಆಮೇಲೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ 9 ಸ್ಪೀಡ್ವರೆಗೂ ಬರುತ್ತೆ. ಇದು 1ಇಂದ ಸ್ಟಾರ್ಟ್ ಆದರೆ 9ವರೆಗೂ ಆಗುತ್ತೆ ನೋಡಿ. ಎಲ್ಲ ಸೆನ್ಸರ್ ಆಪರೇಟೆಡ್ ಇದೆ. ಇವಾಗೆಲ್ಲ ಸೆನ್ಸರ್ ಟಚ್ ಬರುತ್ತೆ. ಇದು ಅಷ್ಟು ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಈ ಫಿಲ್ಟ್ರನ್ನು ಸಹ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಸರ್ ಪ್ರೈಸಿಂಗು ಬಂದು ಇಲ್ಲಿ ನಮ್ಮದು ಹೋಲ್ಸೇಲ್ ಪ್ರೈಸೇ ಇರೋದು. ಈಗ ನಾವು ಪ್ರೈಸಿಂಗ್ ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಅಂದರೆ ಇವಾಗಿರೋ ಪ್ರೈಸು ನೆಕ್ಸ್ಟ್ ಮಂತ್ ಇರಲ್ಲ, ನೆಕ್ಸ್ಟ್ ಮಂತ್ ಇರೋ ಪ್ರೈಸು ಆದರೂ ನೆಕ್ಸ್ಟ್ ಮಂತ್ ಇರಲ್ಲ. ಇವತ್ತು ನಾವು ಈ ಮಾಡೆಲ್ ಹಾಕಿ ಇಲ್ಲಿ ವಿಡಿಯೋ ಮಾಡಿರ್ತೀವಿ, ನಾಳೆ ಸಹ ಕಸ್ಟಮರ್ ಬಂದಾಗ ಇಲ್ಲಿ ಯಾವುದೋ ನೀವು ಪ್ರೈಸ್ ಹೇಳಿದ್ರಿ, ಇವಾಗ ಯಾವುದೋ ಬೇರೆ ಇದೆ ಅಂತಾರೆ. ಮಾಡೆಲ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ಮಾಡೆಲ್ ಇರಲ್ಲ. ಬಟ್ ಏನಂದರೆ ನೀವು ಬೇಕಾದ್ರೆ ನಿಮ್ಮ ಮನೆ ಹತ್ರ ಇರೋ ಶೋರೂಮ್ಗಳಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲೂ ನೋಡಿ ನಿಮ್ಗೆ ಯಾವ ಮಾಡೆಲ್ ಇಷ್ಟ ಆಗುತ್ತೆ ಅಂತ ಅಲ್ಲೂ ಪ್ರೈಸ್ ತೊಗೊಳ್ಳಿ. ನಮ್ಮ ಹತ್ರನೂ ಬಂದು ಪ್ರೈಸ್ ಕೇಳಿ, ಆಗ ನಮ್ಮದು ಕಮ್ಮಿ ಇದೆಯಾ ಇಲ್ವ ಅಂತ ನಿಮಗೆ ಆವಾಗ ಅನಿಸುತ್ತೆ. ಇವಾಗ ನಾನು ಪ್ರೈಸ್ ಹೇಳೋದು ಇನ್ನೂ 1 ವರ್ಷವರೆಗೂ ಈ ವಿಡಿಯೋ ನೋಡ್ತಾ ಇದ್ದರೆ ಅದೇ ಪ್ರೈಸ್ ಇರಲ್ಲ, ಚೇಂಜ್ ಆಗ್ತಾನೆ ಇರುತ್ತಲ್ಲ, ಅದಕ್ಕೆ ಪ್ರೈಸ್ ಮೆನ್ಷನ್ ಮಾಡ್ತಾ ಇಲ್ಲ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನೀವು ನಿಮ್ಮ ಮನೆ ಹತ್ರ ಎಲ್ಲ ವಿಚಾರಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಬಂದು ವಿಸಿಟ್ ಮಾಡಿ, ಆವಾಗ ನಿಮ್ಗೆ ಐಡಿಯಾ ಬರುತ್ತೆ. ಸಡನ್ನಾಗಿ ಬಂದಾಗ ನಮ್ಮದು ಜಾಸ್ತಿ ಅನಿಸ್ಬೋದು, ಬಟ್ ನೀವು ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿ ಇಲ್ಲಿ ಬಂದಾಗ ಅವಾಗ ನಮ್ಮದು ಕಮ್ಮಿ ಅನಿಸುತ್ತೆ. ಅಷ್ಟು ಖಂಡಿತ ತುಂಬ ಕಮ್ಮಿ ಪ್ರೈಸಲ್ಲೇ ಮಾಡಿಕೊಡ್ತೀವಿ. ಬಟ್ ಏನಂದರೆ ಮಾಡೆಲ್ ಮೇಲೆ ಡಿಪೆಂಡು. ಇಲ್ಲಿ ಒಂದು 5000ದಿಂದ ಸ್ಟಾರ್ಟ್ ಆಗಿ 50,000ವರೆಗೂ ಸಿಗುತ್ತೆ ಚಿಮ್ನೀಸು. ಇವಾಗ ನೀವು 15,000 ಚಿಮ್ನಿನ 5,000 ರೂಪಾಯಿಗೆ ಬೇಕಂದರೆ ಸಿಗಲ್ಲ. ಬಟ್ 15,000ದಲ್ಲಿ ಏನು ಕಮ್ಮಿ ಮಾಡೋಕ್ಕಾಗುತ್ತೋ ಅದನ್ನು ನಾವು ಕಮ್ಮಿ ಮಾಡಿಕೊಡ್ತೀವಿ. ಕೆಲವೊಂದು ಆನ್ಲೈನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗೋದು ನಮ್ಮ ಹತ್ರ ಸಿಗಲ್ಲ, ನಮ್ಮ ಹತ್ರ ಸಿಗೋದು ಕೆಲವೊಂದು ಆನ್ಲೈನ್ ಸಿಗಲ್ಲ. ಆನ್ಲೈನಲ್ಲಿ ಇದು ನಮ್ಮ ಹತ್ರ ಇದೆ, ಖಂಡಿತ ಆನ್ಲೈನ್ಗಿಂತನೂ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ ಸರ್ ನಾವು. ನೆಕ್ಸ್ಟ್ ನೋಡ್ತೀರಾ ಅಂದರೆ ಸ್ಲ್ಯಾಂಟ್ ಟೈಪು. ಇದು ಸ್ಲ್ಯಾಂಟೂ ಎಲಿಕಾ ಬರುತ್ತೆ. ಇದು ಅಷ್ಟೇ 1400 ಸಕ್ಷನ್, BLDC ಮೋಟ್ರು, 9 ಸ್ಪೀಡು, 1400 ಸಕ್ಷನ್ ಬರುತ್ತೆ ನೋಡಿ. ಎಲ್ಲ ನಿಮಗೆ ಸೆನ್ಸರ್, ನೀವು ಟಚ್ಚೇ ಮಾಡೋದು ಬೇಡ, ಹಿಂಗೆ ಅಂದ್ರೇ ಆನ್ ಆಗುತ್ತೆ, ಆ ಥರ ಆಪ್ಷನ್ ಇದೆ. ಹೌದು. ಇವಾಗ ಇಷ್ಟೇ ಅಲ್ಲ, ಎಲಿಕಾದಲ್ಲಿ ಅಂದರೆ ಇನ್ನೂ ತುಂಬ ಮಾಡೆಲ್ಸ್ಗಳಿದ್ದಾವೆ, ಬಟ್ ನಾವು ಡಿಸ್ಪ್ಲೇ ಹಾಕಿರೋದು ಮಾತ್ರ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ ನಿಮಗೆ. ಇಲ್ಲಿ ಇಷ್ಟೂ ಇದು ಎಲಿಕಾ ಬರುತ್ತೆ. ಅವ್ರು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಕಳಿಸಿದ್ರೆ ನಾನು ಪ್ರೈಸಿಂಗ್ ಕಳಿಸ್ಕೊಡ್ತೀವಿ. ಈ ಶಾಪ್ ಓಪನ್ ಆಗಿ ಆಲ್ಮೋಸ್ಟ್ 16 ವರ್ಷ ಆಗಕ್ಕೆ ಬರ್ತಾಯಿದೆ. ಅವತ್ತಿಂದ ಇವತ್ತವರೆಗೂ ಇಲ್ಲಿ ನಮ್ಮದು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಅಂದರೆ ಕೊಡೋ ಪ್ರೈಸಿಂಗು. ಈ ವಿಡಿಯೋ ಬಂದು ಬರೀ ಬೆಂಗಳೂರೇ ನೋಡಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ನೋಡ್ತಾರೆ. ಬೇರೆ ಕಡೆ ಎಲ್ಲಾದ್ರೂ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಜಸ್ಟ್ ನಾವು ನಮಗೆ ಕಾಲ್ ಮಾಡಿ ಹೇಳಿದ್ರೆ ನಾವು ಅಲ್ಲಿಗೆ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಚಾರ್ಜಸ್ ಇರುತ್ತೆ. ಬ್ಯಾಂಗ್ಳೂರು ಮಾತ್ರ ಫ್ರೀ ಇರುತ್ತೆ, ಬಟ್ ಬೆಂಗಳೂರಿಂದ ಎಲ್ಲೇ ಹೋದ್ರೂ ಕೊರಿಯರ್ ಚಾರ್ಜಸ್ ಇರುತ್ತೆ. ಆ ಕೊರಿಯರ್ ಚಾರ್ಜಸ್ ನೀವೇ ಪೇ ಮಾಡಬೇಕಾಗತ್ತೆ. ಓಕೆ ಮ್ಯಾಮ್. ಇನ್ ಕೇಸ್ ಈಗ ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಅವರು ಒಂದು ಪ್ರಾಡಕ್ಟ್ ನೋಡಿರ್ತಾರೆ, ಈಗ ಆ ಪ್ರಾಡಕ್ಟ್ನ ನಿಮಗೆ ಕಳಿಸ್ಕೊಟ್ರೆ ಆ ಪ್ರಾಡಕ್ಟ್ ನಿಮ್ಮಲ್ಲಿ ಸಿಗುತ್ತಾ? ಖಂಡಿತ ಸರ್. ಅವರು ಮನೆ ಹತ್ರ ಎಲ್ಲರೂ ಇದೇ ಪ್ರಾಡಕ್ಟ್ನ ನೋಡಿದ್ರೆ ಸಾಕು, ನಮ್ಗೆ ಅದನ್ನು ಮಾಡೆಲ್ ಅಂದರೆ ಇವಾಗ ಸ್ಲ್ಯಾಂಟ್ ಅಂದರೆ ತುಂಬ ಮಾಡೆಲ್ಸ್ಗಳಿದ್ದಾವೆ, ಈ ಥರ ಬಾಕ್ಸ್ ಅಂದರೆ ತುಂಬ ಮಾಡೆಲ್ಸ್ಗಳಿದ್ದಾವೆ. ಬಟ್ ನೀವು ನಮಗೆ ಯಾವ ಮಾಡೆಲ್ ನೇಮ್ ಅಂತ
ಕಳಿಸ್ಬಿಟ್ಟು ಹೇಳಿದ್ರೆ ಖಂಡಿತ ನಾವು ಕಮ್ಮಿ ಪ್ರೈಸ್ ಮಾಡಿಕೊಡ್ತೀವಿ ಸರ್. ಕಮ್ಮಿ ಅಂತ ಹೇಳಲ್ವಾ, ಇವಾಗ ಇದು ತುಂಬ ವಿಡಿಯೋಸ್ ಮಾಡಿದ್ವಿ, ಆಲ್ಮೋಸ್ಟ್ ತುಂಬ ಜನ ತೊಗೊಂಡು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು, ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ನಾವೆಲ್ಲ ಕಡೆನೂ ಕಳಿಸಿದ್ದೀವಿ ಸರ್, ಡೆಲಿವರಿ ಎಲ್ಲ ಕಡೆನೂ ಟ್ರಾನ್ಸ್ಪೋರ್ಟ್ ನಾವು ಕಳಿಸಿದ್ದೀವಿ. ಮತ್ತು ಟೆಕ್ನಿಷಿಯನ್ ಸರ್ವಿಸ್ ಎಲ್ಲ ಔಟ್ಸೈಡೆಲ್ಲ ಚೆನ್ನಾಗಿದೆ, ಅವರು ಸಹ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ವಿಸ್ ಇರೋಂಥ ಬ್ರ್ಯಾಂಡ್ಗಳನ್ನ ಮಾತ್ರನೇ ನಾವು ಇಲ್ಲಿ ಸೇಲ್ ಮಾಡ್ತಾ ಇರೋದು. ಎಲ್ಲನೂ ಒಳ್ಳೆ ಬ್ರ್ಯಾಂಡೇ, ಯಾವುದೂ ಲೋಕಲ್ ಇಲ್ಲ. ಕಮ್ಮಿ ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ಲೋಕಲ್ ಬ್ರ್ಯಾಂಡ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋದೇ ಬೇಡ, ಎಲ್ಲ ಬ್ರ್ಯಾಂಡ್ ಐಟಮೇ ಸರ್ ಕೊಡ್ತಾ ಇರೋದು. ವಾರಂಟಿ ಸಿಗುತ್ತಾ? ಖಂಡಿತ ಸರ್, ವಾರಂಟಿಗಳಿದ್ದಾವೆ. ಈಗ ಚಿಮ್ನಿಗೆಲ್ಲ ನೋಡಿದ್ರೆ 10 ಇಯರ್ ಮೋಟ್ರ್ ವಾರಂಟಿ ಎಲ್ಲ ಬರುತ್ತೆ. ಹಾಬ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ 5 ಇಯರ್ ವಾರಂಟಿ ಬರುತ್ತೆ. ವಾರಂಟಿ ಅಂದರೆ ಬ್ರ್ಯಾಂಡ್ ಕಂಪ್ನಿ ಎಲ್ಲ ವಾರಂಟಿ ಇದ್ದೇ ಇರುತ್ತೆ ಸರ್. ಖಂಡಿತ ಏನೇ ಪ್ರಾಬ್ಲಮ್ ಇದ್ರೂ ಕಂಪ್ನಿ ಟೆಕ್ನಿಷಿಯನ್ ಬಂದು ನಿಮ್ದು ಏನೇ ಇದ್ರೂ ಸಾಲ್ವ್ ಮಾಡಿಕೊಡ್ತಾರೆ ಸರ್. ಓಕೆ, ಇನ್ಸ್ಟಾಲೇಷನ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ, ಇನ್ಸ್ಟಾಲೇಷನ್ ಎಲ್ಲ ಹೇಗಿರುತ್ತೆ ಸರ್? ಇಲ್ಲ, ಇವಾಗ ಏನಂದರೆ ಒಂದು ಡೇ ಡೆಲಿವರಿ, ಅದರ ನೆಕ್ಸ್ಟ್ ಡೇ ಇಲ್ಲ 2 ಡೇಸ್ ತೊಗೊಳುತ್ತೆ ಫಿಕ್ಸಿಂಗು. ಬಟ್ ಬ್ಯಾಂಗ್ಳೂರು ಅಂದರೆ 2 ಡೇಸು, ಬಟ್ ಔಟ್ ಆಫ್ ಸ್ಟೇಷನ್ ಅಂತೆಲ್ಲ ಬಂದಾಗ 2-3 ಡೇಸ್ ತೊಗೊಳುತ್ತೆ. ಬಟ್ ಟೆಕ್ನಿಷಿಯನ್ನೇ ಹೋಗ್ತಾರೆ ಸರ್. ಟೆಕ್ನಿಷಿಯನ್ನೇ ಹೋಗಿ ಅಲ್ಲಿ ಫಿಕ್ಸಿಂಗ್ ಮಾಡಿ ಎಲ್ಲ ಡೆಮೋ ಎಲ್ಲ ಕೊಟ್ಟು ಬರ್ತಾರೆ ಸರ್. ಆಮೇಲೆ ಬೇಕಾದರೆ ನೀವು ಡೈರೆಕ್ಟಾಗಿ ಕಸ್ಟಮರ್ ಕೇರ್ಗಾದ್ರು ಕಾಲ್ ಮಾಡ್ಬೋದು, ಇಲ್ಲ ನಮ್ಗಾದ್ರೂ ಕಾಲ್ ಮಾಡ್ಬೋದು. ಏನೋ ಸರ್ವಿಸ್ ಬೇಕು, ಏನೋ ಒಂದು ಬೇಕಂದರೆ ಖಂಡಿತ ನಾವು ಕಳಿಸ್ಕೊಡ್ತೀವಿ ಸರ್. ತುಂಬ ವೀಡಿಯೋಸ್ ಮಾಡಿದಾಗ ಅದೇ ಹೇಳ್ತಾರೆ, ನೀವು ಕಮ್ಮಿ ಅಂದ್ರಿ ಅಂತಾರೆ. ಈಗ 50,000 ರೂಪಾಯಿ ಚಿಮ್ನಿನ 10,000 ಕೇಳಿದ್ರು ನಮಗೆ ಕೊಡೋಕ್ಕಾಗಲ್ಲ. ಬಟ್ ಅದರಲ್ಲಿ ಏನು ಪ್ರೈಸ್ ಕಮ್ಮಿ ಮಾಡ್ಬೋದು ಅದನ್ನು ಖಂಡಿತ ಕಮ್ಮಿ ಮಾಡ್ತೀವಿ. ದೂರದಿಂದ ಇಲ್ಲಿಗೆ ಬರಬೇಕು, ಅವ್ರಿಗೆ ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಅಲ್ಲಿಂದ ಇಷ್ಟು ದೂರ ಬಂದಾಗ ಖಂಡಿತ ಅವರು ಹೋಗುವ ಖುಷಿಯಿಂದ ಹೋಗ್ತಾರೆ. ಇಲ್ಲಿ ಬಂದಿದ್ದಕ್ಕೆ ಅಷ್ಟು ದೂರದಿಂದ ಬಂದಿದ್ದಕ್ಕೂ ನಮಗೆ ಇಲ್ಲಿ ಕಮ್ಮಿ ಪ್ರೈಸ್ ಸಿಕ್ತು ಅಂತ ಅವರೇ ಖುಷಿ ಪಡ್ತಾರೆ ಸರ್. ಸರ್, ಇಲ್ಲಿ ಫುಲ್ ಇರೋದೆಲ್ಲ ಇಲ್ಲಿ ಕ್ರಾಂಪ್ಟನ್ ಬ್ರ್ಯಾಂಡು. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಎಲ್ಲ ಥರ ಮಾಡಲ್ಸ್ಗಳು ಇದ್ದಾವೆ. ಸ್ಲ್ಯಾಂಟ್ ಇದು ನೋಡಿ ಎಲ್ಲ ಒಂದೇ ಥರ ಅನ್ನಿಸ್ತಾ ಇದೆ, ಬಟ್ ಒಂದೊಂದು ಮಾಡಲು ಒಂದೊಂದು ಫೀಚರ್ಸ್ ಎಲ್ಲ ಬೇರೆ ಬೇರೆ ಇದೆ. ಇದು ನೋಡ್ಕೊಳ್ಳಿ, ಇದು ಬಂದು ನಿಮಗೆ ಇಂಟೆಲಿಮೋಷನ್ ಅಂತ ಬರುತ್ತೆ. ಈ ಮಾಡಲು 3 ಸ್ಪೀಡ್ ಬರುತ್ತೆ, 1300 ಸೆಕ್ಷನ್ ಬರುತ್ತೆ, ಮತ್ತು ಆಟೋ ಕ್ಲೀನ್ ಬರುತ್ತೆ. ಸೆನ್ಸರಲ್ಲೂ ಆದ್ರೂ ಮಾಡ್ಬೋದು, ಟಚ್ಚಲ್ಲಾದರೂ ಆನ್ ಮಾಡ್ಬೋದು ನೀವು. 3 ಸ್ಪೀಡ್ ಬರುತ್ತೆ. ಮಾಡಲ್ ನೋಡ್ತೀರಾ ಅಂದರೆ ಇದು 3 ಸ್ಪೀಡ್ ಬರುತ್ತೆ, 1300 ಸೆಕ್ಷನ್ ಬರುತ್ತೆ. ಇದು ನಿಮಗೆ ಸೆನ್ಸರಲ್ಲೂ ಆನ್ ಆಗುತ್ತೆ, ಟಚ್ಚಲ್ಲೂ ಆನ್ ಆಗುತ್ತೆ, ಮತ್ತು ಏನು ಗೊತ್ತಾ, ಹೀಟ್ ಸೆನ್ಸರಲ್ಲೂ ಆನ್ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ ನೀವು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೀಟ್ಗೆ ಆನ್ ಆಗುತ್ತೆ, ನೀವು ಆನ್ ಮಾಡಲಿಲ್ಲ ಅಂದರೂ ಆನ್ ಆಗುತ್ತೆ. ಆ ಥರ ಆಪ್ಷನ್ ಇದರಲ್ಲಿದೆ ಈ ಮಾಡಲಲ್ಲಿ. ಇದು ಸೆನ್ಸರ್ ಸ್ಮಾರ್ಟ್ ಅಂತಾರೆ ಇದು ಮಾಡಲ್ ನೇಮು. ಕೆಲವ್ರು ಬೈಕೋತಾ ಇರ್ತಾರೆ ಪ್ರೈಸ್ ಹೇಳ್ತಾ ಇಲ್ಲ ಅಂತ, ಬಟ್ ಪ್ರೈಸ್ ಹೇಳ್ದೇ ಇರೋದಕ್ಕೂ ಒಂದು ಕಾರಣ ಇರುತ್ತೆ. ಬೇರೆದು ಹೆಂಗೆ ಕಂಪೇರ್ ಮಾಡೋದು, ನೀವು ಪ್ರೈಸ್ ಹೇಳಿಲ್ಲ ಅಂದರೆ ಮಾಡಲ್ ತೊಗೊಳ್ಳಿ. ಖಂಡಿತ ನಿಮ್ಮ ಅಕ್ಕಪಕ್ಕ ಅಂತೂ ಇವಾಗಂತೂ ತುಂಬ ಶೋರೂಮ್ಗಳಿದ್ದಾವೆ. ಅಕ್ಕಪಕ್ಕ ಹೋಗಿ ಮಾಡಲ್ ತೊಗೊಂಡು ಚೆಕ್ ಮಾಡಿ ಎಲ್ಲೂ ಪ್ರೈಸು ಬಂದು ಆಮೇಲೆ ನಮ್ಮ ಹತ್ರ ಕೇಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ರೈಸ್ ಕಮ್ಮಿ ಇದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಮಾಡಲ್ ಬಂದು ಇದು ಬರುತ್ತೆ, ಕ್ವೈಟ್ ಪ್ರೋ ಪ್ಲಸ್ ಅಂತ ಬರುತ್ತೆ. ಇದು ಅಂದರೆ ನಿಮಗೆ ಹೀಟ್ ಸೆನ್ಸರ್ ಬರುತ್ತೆ ಇದರಲ್ಲಿ, ಮತ್ತು ಈ ಥರನೂ ಆನ್ ಮಾಡ್ಕೋಬೋದು. ಇದು ಡಿಜಿಟಲ್ ಥರ ಈ ಥರ ಸ್ಪೀಡ್ ಮಾಡ್ಕೋಬೋದು. ಕಾಣಿಸ್ತಾ ಇದೆ ಅಲ್ವಾ ಸರ್ ಇದು ನಿಮಗೆ? ಈ ಥರನಾದರೂ ಸ್ಪೀಡ್ ಮಾಡ್ಕೋಬೋದು, ಮತ್ತು ಟಚ್ಚಲ್ಲಾದರೂ ಮಾಡ್ಕೋಬೋದು, ಮತ್ತು ಹೀಟ್ ಸೆನ್ಸರಲ್ಲೂ ಆಗುತ್ತೆ ಇದರಲ್ಲಿ. ಈ ಒಂದು ಕ್ವೈಟ್ ಪ್ರೋ ಪ್ಲಸ್ ಅಂದಾಗಲೇ ಅರ್ಥ ಮಾಡ್ಕೋಬೇಕು ಇದು ಅಷ್ಟು ಚೆನ್ನಾಗಿದೆ, ಎಲ್ಲ ಥರ ಫ್ಯೂಚರ್ಸು ಇದರಲ್ಲಿದೆ ಅಂತ. ನೆಕ್ಸ್ಟ್ ಮಾಡಲ್ ಬಂದರೆ ಕ್ವೈಟ್ ಪ್ರೋ ಅಂತ, ಅದು ಕ್ವೈಟ್ ಪ್ರೋ ಪ್ಲಸ್ಸು, ಇದು ಕ್ವೈಟ್ ಪ್ರೋ. ಇದರಲ್ಲಿ ಏನು ಆಪ್ಷನ್ ಇದೆ ಅಂದರೆ ಇದರಲ್ಲಿ ಸೆನ್ಸರ್ ಇದೆ, ಟಚ್ ಇದೆ, 9 ಸ್ಪೀಡ್ ಇದೆ, 1700 ಸೆಕ್ಷನ್ ಬರುತ್ತೆ ಸೆಕ್ಷನ್ ಸ್ಪೀಡು, ಮತ್ತು BLDC ಮೋಟರ್ ಬರುತ್ತೆ. ಎಲ್ಲ ಅಂದರೆ BLDC ಮೋಟರ್ ಅಂತ ಹೇಳ್ತಾ ಇದ್ದಾರೆ. ಏನು ಹಂಗಂದರೆ BLDC ಮೋಟರ್ ಅಂದರೆ ನಿಮಗೆ ಒಂದು ನಾಯ್ಸ್ ಕಮ್ಮಿ ಆಗುತ್ತೆ ಆ ಮೋಟರಿಂದ, ಮತ್ತು ಇನ್ನೊಂದು ಏನಂದರೆ ನಿಮಗೆ ಪವರ್ ಸೇವಿಂಗ್ ಆಗುತ್ತೆ. ಈಗ 2 ಥರ ಮೋಟ್ರು, AC ಮೋಟ್ರು, DC ಮೋಟ್ರು ಅಂತ ಬರುತ್ತೆ. DC ಮೋಟ್ರ್ ಅನ್ನೋದಕ್ಕೆ BLDC ಅಂತ ಹೇಳೋದು. ಅದರಿಂದ ನಿಮಗೆ ಈಗ ಒಂದು 7 ಅವರ್ ರನ್ ಆದ್ರೂ 1 ಯೂನಿಟ್ ಬರುತ್ತೆ. ನಾರ್ಮಲ್ ಮೋಟ್ರೆಲ್ಲ ಹೋದರೆ 3-4 ಅವರ್ಗೆ 1 ಯೂನಿಟ್ ಬರುತ್ತೆ. BLDCಗೂ ನಾರ್ಮಲ್ ಮೋಟ್ರಿಗೂ ಇಷ್ಟು ಡಿಫ್ರೆನ್ಸ್ ಬರುತ್ತೆ. ಅದೇ ಥರ ಇದು BLDC ಮೋಟ್ರು ಬರುತ್ತೆ ನೋಡಿ. ಇದು ಅಷ್ಟೇ ನಿಮಗೆ 9 ಸ್ಪೀಡ್ ಬರುತ್ತೆ. ಇವಾಗ ನೋಡಿ ಆ ಮಾಡಲ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಗ್ಲಾಸಿಂಗ್ ಓಪನಿಂಗ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಸರ್? ಒಂದಕ್ಕಿಂತ ಒಂದು ಮಾಡಲ್ ತುಂಬ ಚೆನ್ನಾಗಿದೆ ಸರ್. ಕ್ರಾಂಪ್ಟನ್ ಬ್ರ್ಯಾಂಡ್ ಬಂದು ಈಗ ಚಿಮ್ನಿ ಫೀಲ್ಡ್ಗೆಲ್ಲ ಬಂದು 4 ಇಯರ್ ಆಗಾಗ ಬರ್ತಾ ಇದೆ. ಕಂಪೇರ್ ಮಾಡಿದ್ರೆ ತುಂಬ ಫಾಸ್ಟ್ ಮೂವಿಂಗ್ ಇದೆ ಈಗ ಕ್ರಾಂಪ್ಟನ್. ಕ್ವಾಲಿಟಿ ವೈಸಲ್ಲಾಗಲಿ ಮತ್ತು ಪ್ರೈಸ್ ವೈಸಲ್ಲಾಗಲಿ ತುಂಬಾ ಚೆನ್ನಾಗಿದೆ ಸರ್ ಕ್ರಾಂಪ್ಟನ್. ಇದರಲ್ಲಿ ಎಲ್ಲನೂ ಮಾಡಲ್ ಒಂದಕ್ಕಿಂತ ಒಂದು ಡಿಫ್ರೆಂಟಾಗೇ ಇದೆ ಮಾಡಲು. ಇವ್ರದ್ದು ಸೆಕ್ಷನ್ನು ಜಾಸ್ತಿ ಇದೆ. ಕೆಲವ್ರದ್ದೆಲ್ಲ ಡೌಟ್, ಕ್ರಾಂಪ್ಟನ್ ಇವಾಗ ಬಂದಿದೆ, ಅವರು ಒಂದು ಫ್ಯಾನ್ ಫೀಲ್ಡಿಂದನೂ ಬಂದಿರೋರು. ಅದು ಈಗ ಪ್ರತಿಯೊಬ್ಬರ ಮನೇಲೂ ಫ್ಯಾನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಫ್ಯಾನ್ಗಳಿಗೆ ಅವ್ರು ಆ ಥರ ಕ್ವಾಲಿಟಿ ಕೊಟ್ಟಿರುವಾಗ
ಚಿಮ್ನಿ ಫೀಲ್ಡಿಗೆ ಬಂದಾಗ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಇದೆ ಮತ್ತು ಕಸ್ಟಮರ್ ರಿವ್ಯೂ ಚೆನ್ನಾಗಿದೆ ಸರ್. ನಾವು ಸೇಲ್ ಮಾಡಿರೋದೆಲ್ಲ ಕಸ್ಟಮರ್ ಹೇಳ್ತಾರೆ ಒಳ್ಳೆ ಇದೆ, ಚೆನ್ನಾಗಿದೆ ಪ್ರಾಡಕ್ಟ್ ಅಂತಲೂ ಹೇಳ್ತಾ ಇದ್ದಾರೆ. ಇದು ಅಷ್ಟೇ 9 ಸ್ಪೀಡ್ ಬರುತ್ತೆ, ಆಟೋ ಕ್ಲೀನ್ ಬರುತ್ತೆ. ಇದರಲ್ಲಿ ಇನ್ನೊಂದು ಏನು ಆಪ್ಷನ್ ಅಂದರೆ ನೀವು ಕ್ಲೀನ್ ಮಾಡಲಿಲ್ಲ ಅಂದರೂ ಸೆಲ್ಫ್ ಕ್ಲೀನಿಂಗ್ ಅಂದರೆ 30 ಅವರ್ಸ್ಗೊಂದ್ಸಲಿ ಅದೇ ಕ್ಲೀನ್ ಆಗ್ತಾ ಇರುತ್ತೆ, ಆ ಥರ ಆಪ್ಷನ್ ಇದೆ ಇದು. ಸೆಲ್ಫ್ ಕ್ಲೀನ್ ಆಗ್ತಾರೆ. ಹಾಂ, ಅದರಲ್ಲಿ ಆಟೋಮೆಟಿಕ್ಕಾಗಿ ಆನ್ ಆಗೋ ಆಪ್ಷನ್ ಇದೆ, ಇದು ಆಟೋಮೆಟಿಕ್ಕಾಗಿ ಕ್ಲೀನಿಂಗ್ ಆಗೋ ಆಪ್ಷನ್ ಇದೆ, ಆ ಥರ ಬರುತ್ತೆ. ಇದು ಅಷ್ಟೇ 9 ಸ್ಪೀಡ್ ಬರುತ್ತೆ. ಮತ್ತು ಬೂಸ್ಟರ್ ಡೈರೆಕ್ಟ್ಲಿ ನಿಮಗೆ 1 2 3 ಪ್ರೆಸ್ ಮಾಡೋಕ್ಕೆ ಟೈಮ್ ಇಲ್ಲ, ಏನೋ ಒಂದು ಘಾಟ್ ಆಗೋಯ್ತು ಸಡನ್ನಾಗಿ ಬೂಸ್ಟರ್ ಹಾಕ್ಬಿಟ್ರೆ 9 ಸ್ಪೀಡ್ ಕೊಟ್ಟೋಗುತ್ತೆ, ಆ ಥರ ಆಪ್ಷನ್ ಇದೆ ಇದು. ಇದು ಬರುತ್ತೆ, ಇದು ಗ್ರ್ಯಾಂಡ್ ಆರ್ಟ್ ಅಂತ ಹೇಳ್ತೀವಿ ಈ ಮಾಡೆಲ್ಗೆ, ಅಂದರೆ ಟಾಪ್ ಎಂಡ್ ಮಾಡಲು ಸರ್. ಇದು ತುಂಬಾ ಚೆನ್ನಾಗಿದೆ. ಸಕ್ಷನು ಕೇಳಿದ್ರೆ 2000 ಸಕ್ಷನ್ ಬರುತ್ತೆ. ಇದು 9 ಸ್ಪೀಡ್ ಬರುತ್ತೆ, BLDC ಮೋಟ್ರು ಬರುತ್ತೆ. ಇದಂತೂ ನಿಮ್ಗೆ ಆನ್ ಮಾಡಿದ್ರೂ ಗೊತ್ತಾಗಲ್ಲ, ಅಷ್ಟು ನಾಯ್ಸ್ ಕಮ್ಮಿ ಇರುತ್ತೆ. ಇದು ಹೇಳ್ದಂಗೆ ಡಿಜಿಟಲ್ ಹಿಂಗೂ ಸ್ಪೀಡ್ ಮಾಡ್ಕೋಬೋದು, ಟಚ್ಚಲ್ಲೂ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಪೀಡು, ಈ ಥರನೂ ಮಾಡ್ಕೋಬೋದು, ಟಚ್ಚಲ್ಲೂ ಮಾಡ್ಕೋಬೋದು, ಸೆನ್ಸರಲ್ಲೂ ಆನ್ ಮಾಡ್ಕೋಬೋದು. ಮತ್ತು ಇದು ಫಿನಿಶಿಂಗ್ ನೋಡಿ, ನಿಮ್ಮ ಒಳಗಡೆ ಫಿನಿಶಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಟಾಪ್ ಯಾಕೆ ಹೇಳ್ತಾರೆ ಅಂತ. ಅಷ್ಟು ಚೆನ್ನಾಗಿದೆ. 2000 ಸೆಕ್ಷನ್ ಬರುತ್ತೆ ಸರ್ ಇದು. ನೆಕ್ಸ್ಟು ಇವಾಗ ನಿಮ್ಮೆಲ್ಲ ನೋಡಿದ್ರಿ ಸ್ಲ್ಯಾಂಡ್ ಟೈಪಲ್ಲಿ ನೋಡಿದ್ರಿ, ಇವಾಗ ಕರ್ವ್ ಟೈಪಲ್ಲಿ ನೋಡ್ಬೋದು. ಮತ್ತು ಬಾಕ್ಸ್ ಥರ ಇವಾಗ ನೋಡಿ ಬಾಕ್ಸ್ ಸೀರೀಸ್ ಅಲ್ಲದೆ ಇದರಲ್ಲಿ ನಿಮಗೆ 2 ಫೀಟು 3 ಫೀಟು 2.5 ಫೀಟ್ ಸಿಗುತ್ತೆ ಬಾಕ್ಸ್ ಸೀರೀಸಲ್ಲಿ ಇದ್ದಾಗ ನಿಮ್ಗೇನಾಗುತ್ತೆ, ಫುಲ್ ವುಡ್ಡಲ್ಲಿ ಇದೆಲ್ಲ ಕ್ಲೋಸ್ ಆಗುತ್ತೆ, ಬರೀ ಇಷ್ಟು ಮಾತ್ರ ಕಾಣಿಸುತ್ತೆ. ಇದು ಅಷ್ಟೇ ಸೆನ್ಸರಲ್ಲೂ ಆನ್ ಆಗುತ್ತೆ, ಟಚ್ಚಲ್ಲೂ ಆನ್ ಆಗುತ್ತೆ. ಇದು ಸೆಕ್ಷನ್ ಅಷ್ಟೇ 1700 ಸೆಕ್ಷನ್ ಬರುತ್ತೆ. ಇದು ಅಷ್ಟೇ ಕೋಯಿಟ್ ಪ್ರೋ ಪ್ಲಸ್ ಬಾಕ್ಸ್ ಸೀರೀಸ್ ಅಂತ ಅಂತಾರೆ, ಅಂದರೆ ಮಾಡೆಲ್ಗೆ ಒಂದೊಂದು ನೇಮ್ ಇದೆ ಸರ್. ಇದು ಸ್ಪೀಡ್ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು, ವಿತ್ ಆಟೋ ಕ್ಲೀನ್ ಬರುತ್ತೆ. ಇದಕ್ಕೂ BLDC ಮೋಟ್ರ್ ಬರುತ್ತೆ. ಇವಾಗ ಇದು ನೋಡಿದ್ರೆ ಕರ್ವ್ ಟೈಪಲ್ಲಿ ಇದೂ ಅಷ್ಟೇ BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಬರುತ್ತೆ. ಇದರಲ್ಲಿ ಮಾಡೆಲ್ಸ್ಗಳು ಅಂದರೆ ಕರ್ವ್ ಟೈಪು ಈ ಮಾಡಲು, ಸ್ಲ್ಯಾಂಟು ಆ ಮಾಡಲು, ಬಾಕ್ಸ್ ಅಂದರೆ ಆ ಮಾಡಲು. ಇದರಲ್ಲಿ 3 ಮಾಡೆಲ್ಸ್ಗಳಲ್ಲೂ ಸೇಮ್ ಮಾಡಲೇ, ಬಟ್ ಇದು ಸ್ಲ್ಯಾಂಟು ಕರ್ವು ಬಾಕ್ಸ್ ಅಂತ 3 ಟೈಪ್ ಬರುತ್ತೆ. ಈ ಮಾಡಲು ತುಂಬ ಬೇಸಿಕ್ ಮಾಡಲ್ ಬೇಕು ಕ್ರಾಂಪ್ಟನ್ನಲ್ಲಿ ಅಂದರೆ ಈ ಮಾಡೆಲ್ ಸಿಗುತ್ತೆ. ಇದು ಬಂದು ನಿಮಗೆ 10,500ಗೆ ಸಿಗುತ್ತೆ ಈ ಮಾಡಲು. ಇದು ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ಆಟೋ ಕ್ಲೀನ್ ಬರುತ್ತೆ. ಈಗ ಬೇಸಿಕ್ ತುಂಬ ಬೇಸಿಕ್ ಅಂದರೆ 5000 ಸ್ಟಾರ್ಟ್ ಆಗುತ್ತೆ ಬೇರೆ ಬ್ರ್ಯಾಂಡಲ್ಲಿ. 5000ಇಂದ ಸ್ಟಾರ್ಟ್ ಆದರೆ ಬರೀ ಬಟನ್ಸ್ ಬರುತ್ತೆ, ಅದರ ಆಟೋ ಕ್ಲೀನಿಂಗ್ ಎಲ್ಲ ಬರಲ್ಲ. ನಿಮ್ಗೆ ಆಟೋ ಕ್ಲೀನಿಂಗು ಸೆನ್ಸರು ಟಚ್ ಎಲ್ಲ ಬೇಕು ಅಂದರೆ 10,000 ಮೇಲೇ ಇರುತ್ತೆ ಸರ್ ಎಲ್ಲ. ಅದೇ ಎಲ್ಲ ಕಸ್ಟಮರ್. ಆಮೇಲೆ 5000ಗೆ ಸೆನ್ಸರ್ ಟಚ್ ಅಂದರೆ ಖಂಡಿತ ಸಿಗಲ್ಲ. 5000ಗೆ ಸಿಗುತ್ತೆ, ಬಟ್ ಬಟನ್ ಸಿಗುತ್ತೆ. ಆಟೋ ಕ್ಲೀನ್ ಎಲ್ಲ ಬೇಕಂದರೆ 10,500 ಮೇಲೇ ಹೋಗಬೇಕು. ಇದು ಅಷ್ಟೇ ಸೆನ್ಸರು ಟಚ್ಚು ಆಟೋ ಕ್ಲೀನು. ಈಗ ರೆಂಟ್ ಹೌಸ್ಗೆ ಹಾಕಬೇಕು ಅಂತ ಹೇಳ್ತಾರಲ್ಲ, ಆ ಥರ ಹಾಕ್ಕೋಬೋದು. ಅವರು ಆ ಮ್ಯಾನ್ಯಲಾಗಿ ಕ್ಲೀನ್ ಮಾಡ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂದರೆ ಸೆನ್ಸರ್ ಟಚ್ ಬೇಕಾದ್ರೆ ಅವ್ರಿಗೆ ಹಾಕ್ಕೊಡ್ಬೋದು. ಇದೂ ಕ್ರಾಂಪ್ಟನ್ದು ಬರುತ್ತೆ ಈ ಮಾಡಲು. ನೆಕ್ಸ್ಟ್ ಬಂದರೆ ಇದೂ ಅಷ್ಟೇ ಸೆನ್ಸರ್ ಸ್ಮಾರ್ಟು. ಇದರಲ್ಲೂ ಅಷ್ಟೇ ಆಟೋಮೆಟಿಕ್ಕಾಗಿ ಹೀಟ್ ಆಗೋ ಆಪ್ಷನ್ಸ್ ಇದೆ ಈ ಮಾಡಲಲ್ಲೂ. ಇದು ಅಷ್ಟೇ ಟಚ್ಚಲ್ಲೂ ಆನ್ ಆಗುತ್ತೆ, ಸೆನ್ಸರಲ್ಲೂ ಆನ್ ಆಗುತ್ತೆ. ಇದು ಸೆನ್ಸರ್ ಸ್ಮಾರ್ಟ್ ಅಂತ. ಸೆನ್ಸರ್ ಸ್ಮಾರ್ಟಲ್ಲೇ ನಿಮಗೆ ಗೊತ್ತಾಗಬೇಕು ಅದು ಸ್ಮಾರ್ಟ್ ಆಗಿದೆ ಅಂತ. ಇದು ಅಷ್ಟೇ ಸೈಜ್ ಸಿಗುತ್ತೆ ನಿಮಗೆ 2 ಫೀಟು 3 ಫೀಟ್ ಅಂತ ಸೈಜ್ ಸಿಗುತ್ತೆ. ಇದು ಅಷ್ಟೇ ಹೀಟ್ಗೂ ಆನ್ ಆಗುತ್ತೆ. ನೀವು ಆನ್ ಮಾಡಲಿಲ್ಲ ಅಂದ್ರೂ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹೀಟ್ಗೂ ಆನ್ ಆಗುತ್ತೆ, ಆ ಥರ ಆಪ್ಷನ್ ಇದೆ ಈ ಮಾಡಲು. ಇನ್ನು ಕ್ರಾಂಪ್ಟನ್ನಲ್ಲಿ ಇನ್ನೂ ತುಂಬ ಮಾಡೆಲ್ಸ್ಗಳಿದ್ದಾವೆ, ಬಟ್ ಇಲ್ಲಿ ಡಿಸ್ಪ್ಲೇ ಇರೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೈಜಸ್ ಬಂದು 3 ಸೈಜಸ್ ಎಲ್ಲ ಸಿಗುತ್ತೆ. ಹೌದು, 2 ಫೀಟು 2.5 3 ಫೀಟು 60 75 90 ಈ 3 ಸೈಜ್ ಸಿಗುತ್ತೆ ಸರ್. ಕೆಲವರು ವುಡ್ ವರ್ಕ್ ಮಾಡೋಕ್ಕಿಂತ ಮುಂಚೆ ಬಂದರೆ ಸ್ವಲ್ಪ ಐಡಿಯಾ ಬರುತ್ತೆ, ಆವಾಗ ಅವ್ರ ಕಿಚನ್ಗೆ ಸೈಜ್ ದೊಡ್ಡದಾಗಿ ತೊಗೋಬೋದು. ಎಲ್ಲ ವುಡ್ ವರ್ಕ್ ಆಗಿ ಬಂದರೆ ಆಲ್ಮೋಸ್ಟ್ 2 ಫೀಟ್ಗೆ ಬಿಟ್ಟಿರ್ತಾರೆ. ಆವಾಗ 2 ಫೀಟ್ ಅಂದರೆ ನಿಮ್ಗೆ ಇಷ್ಟೇ ತೊಗೊಳಕ್ಕಾಗೋದು ಚಿಮ್ನಿ, ದೊಡ್ಡ ಸೈಜ್ ತೊಗೊಳಕ್ಕಾಗಲ್ಲ. ಅದಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ, ನಿಯರ್ ಬೈ ಶೋರೂಮ್ಗಳಲ್ಲಿ ಹೋಗಿ ಪ್ಲಾನಿಂಗ್ ಮಾಡೋಕೆ ಮುಂಚೆನೇ ವಿಸಿಟ್ ಮಾಡಿದ್ರೆ ಹೌದು. ಆಮೇಲೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಬಂದರೆ ನಿಮ್ಗೆ ಯಾವ ಥರ ಸೈಜ್ ಬೇಕೋ ನೀವು ಚೂಸ್ ಮಾಡ್ಕೋಬೋದು. ಇದೆಲ್ಲ ನಿಮಗೆ ಕ್ರಾಂಪ್ಟನ್ದಾಗತ್ತೆ. ಮತ್ತು ಇನ್ನೂ ಸ್ವಲ್ಪ ಕಮ್ಮಿ ಪ್ರೈಸ್ದು ಬೇಕು ಅಂದರೆ ಇದು ಬ್ಲಾಕ್ಹಾರ್ಟ್ ಕಂಪ್ನಿದಿದೆ ಈ ಮಾಡಲು. ಇದು ನಿಮಗೆ 7500ಗೆ ಸಿಗುತ್ತೆ ಈ ಮಾಡಲು. ಆಫರ್ ಪ್ರೈಸಲ್ಲಿ ನಾವು ಇವಾಗ ಕೊಡ್ತಾ ಇರೋದು. ಇವಾಗ ಕೆಲವೊಂದು ಪ್ರೈಸ್ ಹೇಳ್ತಾ ಇದ್ದೀನಿ, ಕೆಲವೊಂದು ಹೇಳೋಕ್ಕಾಗಲ್ಲ. ನೀವು ಶೋರೂಮಿಗೆ ಬಂದರೆ ಖಂಡಿತ ಬೆಸ್ಟ್ ಪ್ರೈಸ್ ಅಂತ ಮಾಡಿಕೊಡ್ತೀನಿ. ಈ ಮಾಡಲ್ ಇಲ್ಲಿ ಇರೋವರೆಗೂ 7500. ನೆಕ್ಸ್ಟ್ ಇಲ್ಲಿ ಬೇರೆ ಮಾಡಲ್ ಬಂದರೆ ಪ್ರೈಸಿಂಗ್ ಬೇರೆ ಆಗುತ್ತೆ. ಇದು ಯಾಕಷ್ಟು ಕಮ್ಮಿ ಅಂದರೆ ಇದು ಬಟನ್ಸ್ ಬರುತ್ತೆ, ಇದು ಆಟೋ ಕ್ಲೀನ್ ಬರಲ್ಲ, ಮ್ಯಾನ್ಯಲ್ ಕ್ಲೀನಿಂಗ್ ಬರುತ್ತೆ ಇದು. ಅದರಿಂದ ಇದು ಪ್ರೈಸ್ ಕಮ್ಮಿ ಇದೆ. ನೆಕ್ಸ್ಟ್ ಮಾಡಲ್ ಬಂದರೆ ಐವಾಸ್ ಅಂತ ಬರುತ್ತೆ. ಐವಾಸ್ ಬಂದು ಆಲ್ಮೋಸ್ಟ್ ಕಂಪ್ನಿ ತುಂಬ ಹಳೆ ಕಂಪ್ನಿನೇ ಅದು, ಬಟ್ ಚಿಮ್ನಿ ಫೀಲ್ಡ್ಗೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರದ್ದು ಅಷ್ಟೇ ಮಾಡೆಲ್ಸ್ಗಳು ತುಂಬ ಇದ್ದಾವೆ ಸರ್. ಸೆನ್ಸಾರು ಟಚ್ಚು ಆಟೋ ಕ್ಲೀನು ಮತ್ತು ಪ್ರೈಸ್ ವೈಸ್ ಕಂಪೇರ್ ಮಾಡಿದ್ರೂ ಕಮ್ಮಿ ಇದೆ. ಇದು ಇನ್ಫೋರ್ಟ್ ಮಾರ್ಕೆಟಿಂಗ್ ಅಂತ ಕೇಳಿರ್ಬೋದು, ಅದೇ ಕಂಪ್ನಿಯವ್ರದ್ದೇ. ಬಟ್ ಐವಾಸ್ ಒಂದು ಚಿಮ್ನಿ ಎಲ್ಲ ಇವಾಗ ರೀಸೆಂಟಾಗಿ ಲಾಂಚ್ ಆಗಿದೆ ಇವ್ರದ್ದು. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ಆಟೋ ಕ್ಲೀನ್ ಬರುತ್ತೆ.
ಐವಾಸ್ ಬ್ರ್ಯಾಂಡ್ದು ಇದೊಂದು ಮಾಡೆಲ್ ಬರುತ್ತೆ. ಈಗ ನೋಡಿ ಸ್ಲ್ಯಾಂಟ್ ಟೈಪ್ ಬೇಕಾದ್ರೆ ಸ್ಲ್ಯಾಂಟ್ ಟೈಪ್ ಬೇಕಾದ್ರೂ ಬರುತ್ತೆ. ಓಕೆ. ಇದು ಬಂದು ಐವಾಸು 2 ಥರ ಬರುತ್ತೆ. ಇದು ಬ್ಲಾಕ್ ಹಾರ್ಟ್ ಬರುತ್ತೆ, ಇದು ಕ್ರಾಂಪ್ಟನ್ ಬರುತ್ತೆ, ಇದು ಎಲಿಕಾ ಬರುತ್ತೆ. ಅದು ಹೇಳ್ದಂಗೆ ಎಲ್ಲ ಬ್ರ್ಯಾಂಡು ಇದೆ. ಇವಾಗ ನಾನು ಎಲ್ಲ ಬ್ರ್ಯಾಂಡ್ ಬಗ್ಗೆ ಹೇಳಿದ್ರು ಕಸ್ಟಮರ್ಗೆ ಅಷ್ಟೊಂದು ಕ್ಲಿಯರಿಟಿ ಸಿಗೋದಿಲ್ಲ. ನೀವು ಡೈರೆಕ್ಟಾಗಿ ಶೋರೂಮಿಗೆ ಬಂದರೆ ಖಂಡಿತ ನಿಮಗೆ ಎಲ್ಲ ಥರ ಎಲ್ಲ ಮಾಡಲ್ ಬಗ್ಗೆನೂ ನಾವು ಗೈಡೆನ್ಸ್ ಮಾಡ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನು ನೀವು ತೊಗೋಬೋದು. ಸೈಜಸ್ ಎಲ್ಲ ಸಿಗುತ್ತೆ, ಎಲ್ಲ ಬ್ರ್ಯಾಂಡ್ದು ಸಿಗುತ್ತೆ, ಬಟ್ ಬೆಸ್ಟ್ ಪ್ರೈಸಿಗೆ ಮಾಡಿಕೊಡ್ತೀವಿ. ಹಾಬ್ ಅಂತ ಹೇಳಿದ್ರೆ ಹಾಬ್ ಅಂದರೆ ಏನು ಮ್ಯಾಮ್? ಸರ್ ಹಾಬ್ ಅಂದರೆ ಈ ಥರ ಬರುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಫುಲ್ ಎಲ್ಲ, ಇದೆಲ್ಲ ಹಾಬ್ ಅಂತ ಹೇಳ್ತಾರೆ. ಹಾಬ್ ಅಂದರೆ ಏನಂದರೆ ಸರ್, ಇದು 2-in-1 ಆಪ್ಷನು. ನೀವು ಬೇಕಾದ್ರೆ ಇನ್ಬಿಲ್ಟು ಮಾಡ್ಬೋದು, ಇಲ್ಲ ಟೇಬಲ್ ಟಾಪ್ ಥರಾದ್ರೂ ಯೂಸ್ ಮಾಡ್ಕೋಬೋದು. 2-in-1 ಆಪ್ಷನು. ಬರೀ ಕುಕ್ ಟಾಪ್ ಅಂತ ಹೇಳಿದ್ರೆ ಇದಕ್ಕೆ ಹೇಳ್ತೀವಿ ಕುಕ್ ಟಾಪು. ಇದು ಬರೀ ಟೇಬಲ್ ಮೇಲೆ ಮಾತ್ರ ಇಟ್ಕೋಬೋದು, ಬಿಲ್ಟ್ ಎಲ್ಲ ಮಾಡೋದಕ್ಕಾಗಲ್ಲ. ಇವೆಲ್ಲ 2-in-1 ಆಪ್ಷನ್. ಇದರಲ್ಲಿ ನಿಮಗೆ ಸೈಜಸ್ ಸಿಗುತ್ತೆ ಸರ್. ಆ ಮಾಡೆಲ್ಗಳು ತುಂಬ ಇದಾವೆ, ಇದರಲ್ಲೂ ಮಾಡೆಲ್ಸ್ಗಳು ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಇದು ಬಂದು ಇವಾಗ ನೀವು ನೋಡ್ತಾ ಇರೋದು 3 ಫೀಟ್ ಸೈಜ್ ಇದು. ಇದರಲ್ಲಿ ನಿಮಗೆ ಏನಂದರೆ 8 mm ಥಿಕ್ನೆಸ್ ಬರುತ್ತೆ ಗ್ಲಾಸು. ಇದು ಮ್ಯಾಕ್ಸಸ್ ಅಂತ ಫೇಬರ್ ಬ್ರ್ಯಾಂಡ್ ಇದು ಹಾಬ್. ಇದು ಮ್ಯಾಕ್ಸಸ್ ಅಂತ ಬರುತ್ತೆ. ಇದು ಸ್ವಲ್ಪ ಫ್ಲೇಮ್ ಜಾಸ್ತಿ ಬರೋಕ್ಕೋಸ್ಕರ ಎಲ್ಲ ಫುಲ್ ಲೈನ್ಸ್ ಇದೆ ಅಲ್ಲ, ಈ ಥರ ಬರುತ್ತೆ. ಇದು ಹಾಬ್ರಾಸ್ ಬರುತ್ತೆ. ಇದರಲ್ಲಿ 2 ಮೀಡಿಯಮು 2 ಸ್ಮಾಲ್ ಬರುತ್ತೆ. ಇದರಲ್ಲಿ ನಿಮಗೆ ಸೈಜು 2 ಫೀಟ್ 2.5 ಸಿಗುತ್ತೆ. ಇದು 3 ಫೀಟ್ ಆಗುತ್ತೆ. ಇದರಲ್ಲಿ ನೋಡಿ 2 ಫೀಟ್. 2 ಫೀಟ್ ಅಂದರೆ ಈ ಸೈಜಿಗೆ ಬರುತ್ತೆ. ಓಕೆ. ಇದು ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಹಾಬ್ ಎಲ್ಲ ಬಂದರೆ ಆಲ್ಮೋಸ್ಟ್ ಎಲ್ಲ 20,000 ಮೇಲೇ ಸ್ಟಾರ್ಟ್ ಆಗುತ್ತೆ. ಹಾಬ್ ಅಂದರೆ ಅದು ಹೆಂಗಂದರೆ ಫ್ಲೇಮ್ ಜಾಸ್ತಿ ಬರುತ್ತೆ ಮತ್ತು ಬರ್ನಸ್ ದೊಡ್ಡದಾಗಿರುತ್ತೆ, ಅದರಿಂದ ಅದು ಸ್ವಲ್ಪ ಪ್ರೈಸ್ ಜಾಸ್ತಿ ಬರುತ್ತೆ. ಇದೆಲ್ಲ ನಿಮಗೆ ನೆಕ್ಸ್ಟ್ ನೋಡ್ತೀರಾ ಅಂದರೆ ಇದು ಬಂದು ಬೆಲ್ಲ ಅಂತ ಹೊಸ ಮಾಡೆಲ್ ಫೇಬರಲ್ಲಿ ಲಾಂಚ್ ಆಗಿರೋದು ಇದು. ಇದೆಲ್ಲ ಫುಲ್ ಮ್ಯಾಟ್ ಫಿನಿಶಿಂಗು ನಿಮಗೆ ಕಾಣಿಸ್ತಾ ಇದೆ, ಅದು ಗ್ಲಾಸ್ ಫಿನಿಶಿಂಗು. ಇದು ಎಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ. ಬರ್ನಲ್ಸ್ ಅಷ್ಟೇ, ಇದು ಫುಲ್ ಬ್ರಾಸ್ ಬರುತ್ತೆ. ಇದು ಹಾಫ್ ಬ್ರಾಸು ಫುಲ್ ಬ್ರಾಸ್ ಅಂದರೆ ಇವೆರಡೂ ಬ್ರಾಸ್ ಬರುತ್ತೆ. ಅದರಲ್ಲಿ ಒಂದು ಅಲ್ಯೂಮಿನಿಯಂ ಬರುತ್ತೆ, ಒಂದು ರಿಂಗ್ ಮಾತ್ರ ಬ್ರಾಸ್ ಬರುತ್ತೆ. ಇದರಲ್ಲಿ 2 ನಿಮಗೆ ಬ್ರಾಸೇ ಬರುತ್ತೆ. ಮತ್ತು ಇದು ಕ್ಲೀನಿಂಗ್ ಈಸಿ ಇದೆ. ಇದು ನಿಮಗೆ ಏನಾರು ಉಕ್ಕಿದ್ರೆ ಎಲ್ಲ ಒಳಗಡೆ ಎಲ್ಲ ಹೋಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಇದು. ಯಾಕಂದರೆ ಬಿಲ್ಟ್ ಮಾಡೋರು ಮಾಡ್ತಾರೆ. ಇದನ್ನು ಬಿಲ್ಟ್ ಮಾಡಿದ್ರೆ ನಮ್ಗೆ ಆಪ್ಷನ್ ಇರೋಲ್ಲ ತೆಗೆದು ಕ್ಲೀನ್ ಮಾಡೋದಕ್ಕೆ. ಅದಕ್ಕೆ ಇದು ಉಕ್ಕಿದ್ರೂ ಎಲ್ಲೂ ಹೋಗೋದಿಲ್ಲ, ಜಸ್ಟ್ ಇಲ್ಲೇ ಇರುತ್ತೆ. ಇದನ್ನು ಮಾತ್ರ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಸೇಫ್ಟಿ ಡಿವೈಸ್ ಇದೆ. ಏನಾರು ಉಕ್ಕಿ ಫ್ಲೇಮ್ ಹೋದ್ರೂ ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಆ ಥರ ಸೇಫ್ಟಿ ಡಿವೈಸ್ ಇದೆ. ಮತ್ತು ಇದು ಬಂದು ಆಟೋಮೆಟಿಕ್ ಇಗ್ನಿಷನ್ ಬರೋದಕ್ಕೆ, ಆಟೋಮೆಟಿಕ್ಕಾಗಿ ಆನ್ ಆಗೋದಕ್ಕೆ. ಹೌದು. ಕೆಲವೊಂದು ಮಾಡೆಲ್ಸು ಶೆಲ್ ಆಪ್ರೇಟ್ರ್ ಬರುತ್ತೆ, ಕೆಲವೊಂದು ಮಾಡೆಲ್ಸ್ ಬಂದು ನಿಮಗೆ ಬ್ಯಾಟ್ರಿ ಆಪ್ರೇಟ್ರ್ ಬರುತ್ತೆ. ಇದರಲ್ಲಿ ನೋಡಿ ಬರ್ನಲ್ಸ್ಗಳು ಒಂದು ಬಿಗ್ಗು, ಒಂದು ಮೀಡಿಯಮು, 2 ಸ್ಮಾಲು. ಇದು ಬಂದು 3 ಫೀಟ್ ಸೈಜಲ್ಲಿ ಇದೆ. ಇದರಲ್ಲಿ ಸ್ಮಾಲ್ ಸೈಜ್ ಬೇಕಂದರೆ ಇದಿದೆ, ಸೇಮ್ ಮಾಡಲ್ಲೇ, ಬಟ್ ಸೈಜ್ ಡಿಫ್ರೆನ್ಸ್ ಇದೆ ಈ ಮಾಡಲು. ನೆಕ್ಸ್ಟ್ ಫೇಬರಲ್ಲಿ ನೋಡ್ತೀರಾ ಅಂದರೆ ಕುಕ್ ಟಾಪ್ಗಳು ಬರುತ್ತೆ. ಇದಕ್ಕೆ ಕುಕ್ ಟಾಪ್ ಅಂತ ಹೇಳ್ತೀವಿ. ಇದು ಈಸಿ ಲಿಫ್ಟ್, ಈಸಿ ಕ್ಲೀನಿಂಗು. ನಮಗೆಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈಸಿ ಕ್ಲೀನಿಂಗ್ ಮಾಡ್ಕೋಬೋದು. ನೋಡಿ ಇದಷ್ಟೇ ಗ್ಲಾಸ್ ಕ್ಲೀನ್ ಮಾಡಿದ್ರೆ ಆಯಿತು. ಈಸಿ ಕ್ಲೀನಿಂಗ್ ಈ ಥರ ಲಿಫ್ಟ್ ಮಾಡೋದಿಲ್ಲ. ಇದು ಕುಕ್ ಟಾಪ್. ಇದು ಟೇಬಲ್ ಟಾಪ್ ಮಾತ್ರ ಇಡೋಕ್ಕಾಗತ್ತೆ, ಬಿಲ್ಟ್ ಮಾಡೋಕ್ಕಾಗೋದಿಲ್ಲ ಈ ಮಾಡಲು. ಫುಲ್ ಬ್ರಾಸ್ ಅಲ್ಯೂಮಿನಿಯಂಗೂ ಏನು ಡಿಫ್ರೆನ್ಸ್, ಏನು ಅಡ್ವಾಂಟೇಜ್ ಇದೆ ಸರ್? ಫುಲ್ ಬ್ರಾಸ್ ಬಂದರೆ 2 ರಿಂಗು ಬ್ರಾಸ್ ಬರೋದ್ರಿಂದ ವೆಯ್ಟ್ ಜಾಸ್ತಿ ಬರುತ್ತೆ, ಬೇಗ ಹೀಟ್ ಆಗುತ್ತೆ. ಬೇಗ ಹೀಟ್ ಆಗೋದ್ರಿಂದ ನಿಮಗೆ ಅಡುಗೆ ಬೇಗ ಆಗುತ್ತೆ. ಹಾಫ್ ಬ್ರಾಸ್ ಬರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಹೀಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. 2 ಸೇಮ್ ಕೆಲಸನೇ, ಬಟ್ ಅದು ಹೀಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಇದು ಸ್ವಲ್ಪ ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಮಾಡೆಲ್ ಬರುತ್ತೆ. ಇದೂ ಅಷ್ಟೇ ಪ್ರಿನ್ಸಸ್ ಅಂತ ಹೊಸ ಮಾಡೆಲ್ ಫೇಬರ್ದು ಕುಕ್ ಟಾಪ್. ಇದು ಬಿಲ್ಟ್ ಮಾಡೋಕ್ಕಾಗಲ್ಲ, ಟೇಬಲ್ ಟಾಪ್ ಮೇಲೆ ಮಾತ್ರ ಯೂಸ್ ಮಾಡ್ಕೋಬೋದು ಇದನ್ನು. ಇದರದ್ದು ಅಷ್ಟೇ ಬರ್ನಲ್ಸ್ ಹಿಂಗೆ ಬರುತ್ತೆ, ಆಯ್ತು, ಲೈನ್ ಬರುತ್ತೆ. ಇದೆಲ್ಲ ಫೇಬರ್ದಾಯಿತು. ನೆಕ್ಸ್ಟ್ ನೋಡಿದ್ರೆ ಎಲಿಕಾ ಮಾಡೆಲಲ್ಲಿ ಸಿಗುತ್ತೆ. ಈಗ ಹಾಬ್ ಇದು ಎಲಿಕಾ ಮಾಡೆಲ್. ಇದು ಸೈಜ್ 3 ಫೀಟು. ಇದರಲ್ಲಿನೂ 2.5 ಮತ್ತು 2 ಫೀಟು ಎಲ್ಲ ಸೈಜಸ್ ಸಿಗುತ್ತೆ. ಇದು ನೋಡಿ ನಿಮಗೆ ಪ್ಲೆಸ್ ಟೈಪಲ್ಲಿ ಇರುತ್ತೆ. ಕೆಲವ್ರಿಗೆಲ್ಲ ಆ ಥರ ಅರೇಂಜ್ಮೆಂಟ್ ಇಷ್ಟ ಆಗುತ್ತೆ, ಇನ್ನು ಕಸ್ಟಮರ್ಗೆ ಈ ಥರ ಅರೇಂಜ್ಮೆಂಟ್ ಇಷ್ಟ ಆಗುತ್ತೆ. ಅವ್ರಿಗೆ ಯಾವ ಥರ ಬೇಕು ಅಂತ ಅವ್ರು ಚೂಸ್ ಮಾಡ್ಕೋಬೋದು. ಇದರಲ್ಲೂ ಅಷ್ಟೇ ಬಿಗ್ ಬರ್ನಲ್ಲು ಒಂದು ಮೀಡಿಯಮು 2 ಸ್ಮಾಲ್ ಬರುತ್ತೆ. ಇದೆಲ್ಲ ಇದು ಎಲಿಕಾದಲ್ಲಿ ಇನ್ನೂ ತುಂಬ ಮಾಡೆಲ್ಸ್ಗಳಿದ್ದಾವೆ. ಆಮೇಲೆ ನೆಕ್ಸ್ಟ್ ಬಂದರೆ ಐವಾಸ್ ಬ್ರ್ಯಾಂಡ್. ಐವಾಸಲ್ಲಿ ಇದು ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಇದು 5 ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ. ಇದು ಬ್ಲೋ ಹಾಟ್ ಸ್ಟವ್ ಬರುತ್ತೆ. ಇದು ಸದ್ಯಗ ಆಫರ್ ಪ್ರೈಸ್ ಇದೆ, 13,500 ರೂಪಾಯಿಗೆ ಸಿಗ್ತಾ ಇದೆ. ಇದು ಸ್ಟಾಕ್ ಕ್ಲಿಯರ್ ಆಗೋವರೆಗೂ ಅಷ್ಟೇ, ಆಮೇಲೆ ಪ್ರೈಸ್ ಜಾಸ್ತಿ ಇರುತ್ತೆ. ಈಗ ಸದ್ಯಕ್ಕೆ ಸ್ಟಾಕ್ ಕ್ಲಿಯರ್ ಆಗೋವರೆಗೂ 13,500 ರೂಪಾಯಿಗೆ ಇದು ಸಿಗ್ತಾ ಇದೆ. ಇದು ನಿಮಗೆ ಇದು ಬ್ಲೋ ಹಾಟ್.
ನೆಕ್ಸ್ಟ್ ಬಂದರೆ ಐವಾಸ್ದೆ ಇದು ಈ ಮಾಡೆಲ್ ಬರುತ್ತೆ. ಈ ಮಾಡೆಲ್ ಬಂದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು. ಮತ್ತು ಇದು ಗಿಡ್ಡೆಲ್ಲ ತುಂಬ ಡಿಸೈನಾಗಿ ಮಾಡಿದ್ದಾರೆ ಇದು. ಮತ್ತು ಬರ್ನಲ್ಲೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್, ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಫ್ಲವರ್ ಟೈಪಲ್ಲಿ ಬರುತ್ತೆ ಇದು ನಿಮಗೆ. ಇದು ಕ್ಲೀನಿಂಗ್ ಈಸಿ, ಇದರಲ್ಲೂ ಸೇಫ್ಟಿ ಡಿವೈಸ್ ಇದೆ. ಇದು ಕ್ಲೀನಿಂಗು ಈಸಿ ಇದೆ, ಫ್ಲೇಮು ಚೆನ್ನಾಗಿ ಬರುತ್ತೆ. ಇದು ಐವಾಸಲ್ಲಿ ಕುಕ್ ಟಾಪ್ ಈ ಮಾಡೆಲ್ ಬರುತ್ತೆ, ಈ ಥರ ಬರುತ್ತೆ ಕುಕ್ ಟಾಪ್. ಇದು ಇದೊಂದು ಮಾಡೆಲ್ ಬರುತ್ತೆ, ಇದೊಂದು ಮಾಡೆಲ್ ಬರುತ್ತೆ. ಖಂಡಿತ ಎಲ್ಲದಕ್ಕಿಂತ ಪ್ರೈಸ್ ಅಂತ ಕಮ್ಮಿ ಮಾಡಿ ಕೊಡ್ತೀವಿ. ಇಲ್ಲಿ ಪ್ರೈಸ್ ಹೇಳ್ತಾ ಇಲ್ಲ, ಬಟ್ ನೀವು ಖಂಡಿತ ಇಲ್ಲಿ ಬನ್ನಿ, ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ. ಬರೋಕ್ಕಾಗಿಲ್ಲ ಅಂದರೆ ಜಸ್ಟ್ ಫೋನಲ್ಲಿ ನಮ್ಮ ಹತ್ರ ಕೇಳಿದ್ರೆ ನಾನು ಪ್ರೈಸಿಂಗ್ ಕಳಿಸ್ಕೊಡ್ತೀನಿ, ಕ್ಯಾಟ್ಲಾಗ್ ಶೇರ್ ಮಾಡ್ತೀನಿ ಸರ್. ಇವಾಗ ನೆಕ್ಸ್ಟ್ ನೋಡಿದ್ರೆ ಕ್ರಾಂಪ್ಟನ್ ಬ್ರ್ಯಾಂಡ್ ಹಾಬ್ ಇದು. ಆವಾಗಲೇ ನಾವು ಚಿಮ್ನಿ ನೋಡಿದ್ವಿ, ಇವಾಗ ಹಾಬ್ ನೋಡೋಣ. ಇವಾಗ ಸೈಜಸ್ ಹೇಳ್ದೆ ಅಲ್ಲ, ಇದು ಅಷ್ಟೇ ನೋಡಿ. ಇದು ಇಲ್ಲಿ ನಿಮಗೆ ಸೈಜಸ್ ಹೇಳ್ತೀನಿ. ಇದಕ್ಕೆ 2 ಫೀಟ್ ಸೈಜ್ ಅಂತಾರೆ, ಇದಕ್ಕೆ 2.5, ಇಲ್ಲಿ ಬಂದರೆ 90, ಇಷ್ಟು ಸೈಜ್ ಸಿಗುತ್ತೆ ಹಾಬಲ್ಲಿ. ಅಂದರೆ ಇದನ್ನು ಬಿಲ್ಟ್ ಆದರೂ ಮಾಡ್ಬೋದು, ಟೇಬಲ್ ಟಾಪ್ ಥರ ಯೂಸ್ ಮಾಡ್ಕೋಬೋದು. 2 in 1 ಆಪ್ಷನ್ ಇದು. ಇದು ಅಷ್ಟೇ ಫುಲ್ ಬ್ರಾಸ್ ಬರುತ್ತೆ ಇದೂ. ಮತ್ತು ಇದೆಲ್ಲ 3D ಫ್ಲೇಮ್ ಬರುತ್ತೆ ನಿಮಗೆ, ಸ್ಟ್ರೈಟ್ ಫ್ಲೇಮೇ ವೇಸ್ಟ್ ಆಗೋಲ್ಲ, ಎಲ್ಲ ನಿಮಗೆ ಡೈರೆಕ್ಟ್ಲಿ ಬರುತ್ತೆ ಇದು. ಈ ಥರ ಮಾಡಲು ಒಂದು ಬಿಗ್ಗು, ಒಂದು ಮೀಡಿಯಮು, 2 ಸ್ಮಾಲು ಈ ಮಾಡಲ್. ಇದರಲ್ಲಿ 2.5 ಇದೆ ನೋಡಿ, ಇದರಲ್ಲಿ 2.5. ಮತ್ತು ಈ ಮಾಡಲಲ್ಲಿ ಇನ್ನೇನು ವಿಶೇಷ ಇದೆ ಅಂದರೆ ನಿಮಗೆ ಟೈಮರ್ ಸೆಟ್ ಮಾಡ್ಕೋಬೋದು. ಈಗ ನಾವು ಆಲ್ಮೋಸ್ಟ್ ಹಾಲೆಲ್ಲ ಉಕ್ಕಿಸ್ತಾ ಇರ್ತೀವಲ್ವಾ, ಆವಾಗ ನಾವು ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಆ ಟೈಮಿಗೆ ಕರೆಕ್ಟಾಗಿ ಅದು ಆಫ್ ಆಗುತ್ತೆ. ಮತ್ತು ನಾವೇ ಹೋಗಿ ಆನ್ ಮಾಡೋರ್ಗೂ ಆನ್ ಆಗೋದಿಲ್ಲ. ನೆಕ್ಸ್ಟ್ ಈ ಮಾಡಲ್ ಬಂದರೆ ಹಾಬ್ ಬ್ರಾ ಸಿಗುತ್ತೆ. ಇದು 3D ಫ್ಲೇಮ್ ಬರುತ್ತೆ. ಇದು ಬ್ರಾಸ್ ಬಂದು, ಇದು ಬ್ರಾಸು ಆಫ್, ಅದು ಬಂದು ಫುಲ್ಲು, ಅಂದರೆ 2 ಥರ ಬರುತ್ತೆ. ಫುಲ್ ಬ್ರಾಸು ಹಾಬ್ ಬ್ರಾಸ್ ಅಂತ 2 ಥರ ಬರುತ್ತೆ. ಇದರಲ್ಲೂ ಅಷ್ಟೇ ಸೇಫ್ಟಿ ಡಿವೈಸ್ ಇದೆ. ಏನಾರ ಉಕ್ಕಿದ್ರೆ ಆಟೋಮೆಟಿಕ್ಕಾಗಿ ಅದೇ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಈಗ ವಿಂಡೋ ಓಪನ್ ಇರುತ್ತೆ ಅಂದ್ಕೊಳ್ಳಿ, ಜೋರಾಗಿ ಗಾಳಿ ಬೀಸುತ್ತೆ, ನಾವು ನೋಡ್ಕೊಂಡಿರಲ್ಲ, ಫ್ಲೇಮ್ ಹೊಟ್ಟೋಗುತ್ತೆ, ಬಟ್ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ. ಬಟ್ ಅದೆಲ್ಲ ಇದರಲ್ಲೆಲ್ಲ ಆಗಲ್ಲ, ಸೇಫ್ಟಿ ಡಿವೈಸ್ ಇದೆ. ಆ ಥರ ಏನಾದರೂ ಒಂದು ಸ್ವಲ್ಪ ಫ್ಲೇಮ್ ಆ ಥರ ಹೋಗಿ ಗ್ಯಾಸ್ ಲೀಕ್ ಆಗ್ತದೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ನೆಕ್ಸ್ಟ್ ಬಂದು ಇದು ಬರುತ್ತೆ ಟ್ಯಾಬ್ ಅಂತೀವಿ, ಇದಕ್ಕೆ ಮಾಡಲ್ ಟ್ಯಾಬ್ ಅಂತ ಹೇಳ್ತೀವಿ. ಇದು ಅಷ್ಟೇ ಕುಕ್ ಟಾಪ್, ಅಂದರೆ ಇದು ಬಿಲ್ಟಿನ್ ಮಾಡೋಕ್ಕಾಗಲ್ಲ, ಟೇಬಲ್ ಟಾಪ್ ಥರ, ಬಟ್ ನೋಡೋದಕ್ಕೆ ಬಿಲ್ಟಿನ್ ಮಾಡಿರೋ ಥರ ಕಾಣಿಸುತ್ತೆ. ಆ ಥರ ಆಪ್ಷನ್ ಇದೆ ಇದು. ಅದಕ್ಕೆ ಖಂಡಿತ ವಿಸಿಟ್ ಮಾಡಿ. ಖಂಡಿತ ಅದಕ್ಕೆ ನಾನು ಪ್ರೈಸ್ ಹೇಳ್ತಾ ಇಲ್ಲ ಸರ್, ಬೆಸ್ಟ್ ಪ್ರೈಸ್ ಮಾಡಲ್ಲ ಅಂದಿದ್ರೆ ಸರ್ ಇದಕ್ಕೆ ಈ ಪ್ರೈಸ್ ಅಂತ ನಾನು ಹೇಳ್ಬಿಡ್ತಾ ಇದೆ. ಬಟ್ ಪ್ರೈಸ್ ಯಾಕೆ ಹೇಳ್ತಾ ಇಲ್ಲ ಅಂದರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಪ್ರೈಸ್ ಕಮ್ಮಿ ಮಾಡಿದೀವೋ ಇಲ್ವೋ ಅಂತ. ನಾವು ಆಲ್ಮೋಸ್ಟ್ ಹಳೆ ವಿಡಿಯೋಗಳೆಲ್ಲ ಮಾಡೋ ಕಸ್ಟಮರ್ ಬಂದಿದ್ದಾರೆ, ತುಂಬ ಜನ ತೊಗೊಂಡಿದ್ದಾರೆ, ಕೆಲವರು ಡೌಟ್ ಪಟ್ಟಿದ್ದಾರೆ. ಬಟ್ ತೊಗೊಂಡೋಗಿರೋ 4 ಜನಕ್ಕೆ ರೆಕಮೆಂಡ್ ಮಾಡಿದ್ದಾರೆ, ಇಲ್ಲ ಇಲ್ಲಿ ಹೋಗಿ ತುಂಬ ಕಮ್ಮಿ ಸಿಗುತ್ತೆ ಅಂತ. ನಮ್ಮದು ಗೂಗಲ್ ರಿವ್ಯೂ ಎಲ್ಲ ನೀವು ಚೆಕ್ ಮಾಡ್ಬೋದು. ನಾವು ಹಂಗೆಲ್ಲ ಕೊಟ್ಟಿಲ್ಲ ಅಂದರೆ ಗೂಗಲಲ್ಲಿ ಯಾರು ಅಷ್ಟು ರಿವ್ಯೂ ಹಾಕೋಕ್ಕೆ ಚಾನ್ಸೇ ಇರಲ್ಲ. ಅವ್ರ ಬೆನಿಫಿಟ್ ಸಿಕ್ಕಿರೋದಕ್ಕೆ ಅವ್ರು ಗೂಗಲಲ್ಲಿ ರಿವ್ಯೂ ಕೊಟ್ಟಿರೋದು. ನೆಕ್ಸ್ಟ್ ಇವಾಗ ನಾವು ಬರೀ ಚಿಮ್ನಿ ಬಗ್ಗೆ, ಹಾಬ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟು ಕುಕ್ ಟಾಪ್ಗಳಿದ್ದಾವೆ, ಕುಕ್ ಟಾಪನ್ನು ಹೇಳ್ಬಿಡ್ತೀನಿ ನಾನು. ಆಮೇಲೆ ಬಿಲ್ಟಿನ್ ಓವನ್ಸ್ ಕುಕ್ ಟಾಪ್ಗಳು ಬೇಕಂದರೆ ಈ ಥರ ಸಿಗುತ್ತೆ ನಿಮಗೆ. ಬ್ಲಾ ಹಾಟ್ ಬ್ರ್ಯಾಂಡು ಕುಕ್ ಟಾಪ್ ಇದು. ಇದು ಅಷ್ಟೇ ಸ್ವಲ್ಪ ಹೈಟ್ ಸ್ವಲ್ಪ ಎಲ್ಲ ಕಮ್ಮಿ ಇರುತ್ತೆ, ಮತ್ತು ಫ್ಲೇಮ್ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಈ ಥರ ಫ್ಲೇಮ್ ಬರುತ್ತೆ ಇದರಲ್ಲಿ. 4 ಬರ್ನಲ್ಲು 3 ಬರ್ನಲ್ಲು ಆ ಥರ. ಇದು ಕುಕ್ ಟಾಪು ಟೇಬಲ್ ಮೇಲೆ ಮಾತ್ರ ಇಟ್ಕೊಳ್ಬೋದು, ಆ ಥರ ಆಪ್ಷನ್ ಇದೆ ಇದು. ಇದರಲ್ಲೇ ಕುಕ್ ಟಾಪು ಮತ್ತು ಓವನು ಮತ್ತು ನಿಮಗೆ ಚಿಮ್ನಿ ಎಲ್ಲಾನು ಸಿಗುತ್ತೆ ಇಲ್ಲಿ. ಓಕೆ, ಕುಕ್ ಟಾಪ್ ಅಲ್ಲಿ ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮ್ಯಾಮ್? ಕುಕ್ ಟಾಪಲ್ಲಿ ನಿಮಗೆ 3000 ಇಂದಾನು ಇದೆ. 3000 ಇಂದಾನು ಸಿಗುತ್ತೆ. 3000 ಇಂದಾನು ಸಿಗುತ್ತೆ ಕುಕ್ ಟಾಪಲ್ಲಿ ನಿಮಗೆ. 4 ಬರ್ನಲ್ಲಿ ಹೋಗ್ತೀರಾ ಅಂದರೆ 5000 ಹಂಗೆ. ಬಟ್ ಏನಂದರೆ ವಾರಂಟಿ ಎಲ್ಲ ಇರುತ್ತೆ ಸರ್, ವಾರಂಟಿ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಈಗ ನಾವು ಸುಮ್ಮನೆ ಏನೋ ಮಾಡಬೇಕಂತ 2000 ರೂಪಾಯಿಗೆ ತಂದು ಸೇಲ್ ಮಾಡೋದಲ್ಲ ಸರ್. ಒಂದ್ಸಲಿ ನೀವು ತೊಗೊಂಡೋಗಿ ಹಾಕಿದ್ರೆ ತುಂಬ ವರ್ಷ ಯೂಸ್ ಮಾಡಬೇಕು, ಆ ಥರ ಕ್ವಾಲಿಟಿ ಇರೋದೇ ಕೊಡೋದು ನಾವು. ಬಟ್ ಕಮ್ಮಿ ಮಾಡಿ ಕೊಡ್ತೀವಿ ಪ್ರೈಸ್. ಓವನಲ್ಲಿ ಫೇಬರಲ್ಲಿ ಓವನ್ಸ್ಗಳಿದ್ದಾವೆ, ಮತ್ತು ಎಲಿಕಾದಲ್ಲಿ ಸಿಗುತ್ತೆ, ಮತ್ತು ಇನ್ನೊಂದು ಕ್ರಾಂಪ್ಟನಲ್ಲಿ ಸಿಗುತ್ತೆ. ಇವಾಗ ಇಲ್ಲಿ ಡಿಸ್ಪ್ಲೇ ಇರೋದ್ರ ಬಗ್ಗೆ ಮಾತ್ರ ಹೇಳ್ತೀನಿ ನಾನು ಇಲ್ಲಿ. ಸರ್ ಇದು ಕ್ರಾಂಪ್ಟನ್ ಬ್ರ್ಯಾಂಡು ಒಯೆಲ್ಲಾ ಅಂತ ಇದು ಮಾಡೆಲ್. 78 ಲೀಟರ್ಸ್ ಬರುತ್ತೆ. ಫುಲ್ ಎಲ್ಲ ಟಚ್ ಕಂಟ್ರೋಲ್ ಇದು ಬರುತ್ತೆ ನಿಮಗೆ. 12 ಫಂಕ್ಷನ್ ಬರುತ್ತೆ. 12 ಫಂಕ್ಷನಲ್ಲಿ ಮತ್ತು ಏರ್ ಫ್ರೈಯರು ಸಹ ಇದರಲ್ಲಿದೆ ಸರ್. ಏರ್ ಫ್ರೈಯರ್ಗೆ ಅದಕ್ಕೆ ಆಗಿ ಬೇರೆ ಬ್ರ್ಯಾಂಡಲ್ಲಾದರೆ ಅದಕ್ಕೆ ಸಪ್ರೇಟಾಗಿ ಏರ್ ಫ್ರೈಯರ್ ತೊಗೋಬೇಕು. ಇದರಲ್ಲಿ ಇನ್ಕ್ಲೂಡ್ ಬಂದುಬಿಡುತ್ತೆ, ಏರ್ ಫ್ರೈಯರ್ ಬರುತ್ತೆ. ಮತ್ತು ಹೌದು, ಇದು ಬಂದು ನಿಮಗೆ ಗ್ರಿಲ್ ಆಪ್ಷನ್ ಇದೆ, ಗ್ರಿಲ್ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರು ಕೋಳಿ ಗಿಳಿ ತಂದು ಆರಾಮ್ಸೆ ಗ್ರಿಲ್ ಮಾಡ್ಕೋಬೋದು. ಒಂದು ಕೋಳಿ ದೊಡ್ಡದು ಹಾಕಿದ್ರೆ 1 ಕೋಳಿ ಹಾಕ್ಬೋದು, ಚಿಕ್ಕದಾದ್ರೆ 2 ಕೋಳಿ ಹಾಕ್ಕೊಂಡು ಮಾಡ್ಕೋಬೋದು. ಈಗ ವೆಜ್ಜವ್ರು ಇದ್ದರೆ ಅವ್ರದ್ದೇ ಆದ ಬೇರೆ ಬೇರೆ ವೆರೈಟಿ ಐಟಮ್ಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಬೇಕಿಂಗ್ ಎಲ್ಲ ಮಾಡ್ಕೋಬೋದು. ನೀವು ಕೇಕ್ ಆಗಲಿ ಬಿಸ್ಕೆಟ್ ಆಗಲಿ ಏನು ಬೇಕಾದ್ರೂ ಬೇಕಿಂಗ್ ಮಾಡ್ಕೋಬೋದು.
ಮತ್ತೆ ಹೀಟ್ ಮಾಡೋಕ್ಕಾಗಲ್ಲ. ಈಗ ಕಾಣಿಸ್ತಾ ಇದೆ, ಇದು ಏರ್ ಫ್ರೈಯರು ಮಾಡ್ಕೋಬೋದು ಇದರಲ್ಲಿ. ಹೌದು, ಇದೊಂದು ಟ್ರಾಲಿ ಕೊಟ್ಟಿದ್ದಾರೆ, ಇದು ನಿಮಗೆ ಕೇಕ್ ಎಲ್ಲ ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ. ಎಲ್ಲ 3D ಹೀಟಿಂಗ್ ಇದೆ, ಆ ಥರ ಎಲ್ಲ ಇದೆ ಫಂಕ್ಷನ್ಸ್ಗಳಿದ್ರಲ್ಲಿ. ಫುಲ್ ಎಲ್ಲ ಡಿಜಿಟಲ್ ಟಚ್ ಬರುತ್ತೆ ಇದು. ಬಟ್ ಬೇಕಿಂಗ್ ಏನು ಬೇಕಾದ್ರೂ ಮಾಡ್ಕೋಬೋದು, ಹೀಟ್ ಮಾಡ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಬಂದು ಇದೊಂದು ಮಾಡೆಲ್ ಬರುತ್ತೆ, ಇದು 78 ಲೀಟರ್ಸು. ಅದು 12 ಫಂಕ್ಷನ್ ಬಂದರೆ ಇದು 15 ಫಂಕ್ಷನ್ ಬರುತ್ತೆ. ಇದು ಅಷ್ಟೇ ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ. ಈಗ ನೋಡಿ, ಆ ಮಾಡೆಲ್ಗಿಂತ ಇದು ಸ್ವಲ್ಪ ಚೇಂಜಸ್ ಇದೆ. ಇದರಲ್ಲಿ ಪಿಜ್ಜಾ ಮಾಡೋಕ್ಕೆಲ್ಲ ಇದು ಕೊಟ್ಟಿದ್ದಾರೆ ನೋಡಿ, ಪಿಜ್ಜಾ ಮಾಡೋದಕ್ಕೆಲ್ಲ ಇದೆ. ಇದರಲ್ಲೂ ಗ್ರಿಲ್ ಆಪ್ಷನ್ ಇದೆ. ಇದು ವೈಫೈ ಕನೆಕ್ಟ್ ಮಾಡ್ಕೋಬೋದು, ವೈಫೈ ಕನೆಕ್ಟ್ ಇದೆ ಇದಕ್ಕೆ. ಆಪ್ರೇಟ್ರ್ ನಾವೇ ಮಾಡ್ಕೋಬೋದು, ಎಲ್ಲಿ ಬೇಕೋ ಅಲ್ಲೇ ಆಪ್ರೇಟ್ರ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ. ಮತ್ತು ಇದೆಲ್ಲ ಕಟ್ ಆಫ್ ಆಗುತ್ತೆ, ಅದು ಜಾಸ್ತಿ ಏನಾದ್ರು ನಾವು ಗೊತ್ತಿಲ್ಲದೆ ಜಾಸ್ತಿ ಹೀಟಿಂಗ್ ಎಲ್ಲ ಇಟ್ಟರೆ ಅದೇ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ, ಆ ಥರ ಎಲ್ಲ ಇದೆ ಆಪ್ಷನು. ಇದು ಫುಲ್ ಎಲ್ಲ ಟಾಪ್ ಮಾಡಲು ಸರ್. ಇದು ಕ್ರಾಂಪ್ಟನಲ್ಲಿ ಬಂದು ಇದು ಟಾಪ್ ಮಾಡಲು ಬರುತ್ತೆ. ಇದು ಬಂದು ಗ್ರ್ಯಾಂಡ್ ಅಟ್, ಓವನಲ್ಲಿ ಗ್ರ್ಯಾಂಡ್ ಅಟ್ ಅಂತ ಬರುತ್ತೆ. ಫುಲ್ ಎಲ್ಲ ಡಿಜಿಟಲ್ ಇವೆಲ್ಲ. ಮಾಡೆಲ್ ತಗೊಂಡು ಅವರು ಇದರಲ್ಲೂ 5 ಮಾಡೆಲ್ಸ್ಗಳಿದ್ದಾವೆ ಸರ್, ಒಂದೊಂದಕ್ಕಿಂತ ಒಂದೊಂದು. ಈಗ ಒಂದರಲ್ಲಿರೋದು ಫಂಕ್ಷನ್ ಇನ್ನೊಂದರಲ್ಲಿ ಇರಲ್ಲ. ಕಸ್ಟಮರ್ಗೆ ಒಬ್ಬೊಬ್ರಿಗೆ ಫಂಕ್ಷನ್ ಜಾಸ್ತಿ ಬೇಕಾಗತ್ತೆ, ಕೆಲವ್ರಿಗೆ ಬೇಡ. ಮತ್ತು ಇದೆಲ್ಲ ಗ್ಲಾಸ್ ಎಲ್ಲ ನಿಮಗೆ 4 ಲೇಯರ್ ಬರುತ್ತೆ ಗ್ಲಾಸ್, ತುಂಬ ಥಿಕ್ನೆಸ್ಸು ಇದೆ ಇದು ನಿಮಗೆ ಇದೆಲ್ಲ. ಮತ್ತು ಇದನ್ನು ಬಿಲ್ಟಿನೇ ಮಾಡಬೇಕು, ಔಟ್ಸೈಡ್ ಇಡೋಕ್ಕಾಗಲ್ಲ. ಇದಂದರೆ ಕೆಲವೊಂದು ಫ್ರೀ ಸ್ಟ್ಯಾಂಡಿಂಗ್ ಅಂತ ಈ ಥರ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಬಟ್ ಇದು ಹಾಗಲ್ಲ, ಓವನ್ ಅಂದರೆ ಬಿಲ್ಟೇ ಮಾಡಬೇಕು. ಅದಕ್ಕೆ ನಿಮ್ಗೇನಾರು ಓವನ್ ಬಿಲ್ಟ್ ಮಾಡೋ ಅನಿಸಿದ್ರೆ ನೀವು ಫಸ್ಟು ಮಾಡೆಲ್ ಸೆಲೆಕ್ಟ್ ಮಾಡ್ಕೋಬೇಕು, ಟೆಕ್ನಿಷಿಯನ್ನ ಕರೆಸ್ಕೊಂಡು ವಿಸಿಟ್ ಮಾಡಿಸ್ಕೊಂಡು ಮಾರ್ಕಿಂಗ್ ಎಲ್ಲ ತೊಗೊಂಡು ಅದಕ್ಕೆ ಯಾವ ಥರ ಬೇಕೋ ಆ ಥರ ಎಲ್ಲ ವುಡ್ ವರ್ಕ್ ಮಾಡಿಸ್ಕೊಂಡು ಆಮೇಲೆ ಫಿಕ್ಸ್ ಮಾಡ್ಕೋಬೋದು. ಇದೇನು ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ಬಂದು ಮಾಡ್ತೀವಿ ಅಂದರೆ ಆಗೋದಿಲ್ಲ ಇದು. ಮತ್ತೆಲ್ಲ ಡೆಮೋನು ಅಷ್ಟೇ, ಅಲ್ಲ ನೀವು ಯಾವ ಥರ ಯೂಸ್ ಮಾಡೋದು ಏನು ಅಂತ ಇವರು ನಿಮಗೆ ಟೆಕ್ನಿಷಿಯನ್ ಗೈಡ್ ಮಾಡ್ತಾರೆ ಸರ್. ಈ ಮಾಡಲು ಇದು ಬಂದು ಇವೆರಡು ಓವನ್ ಆಯಿತು. ಇದು ಮೈಕ್ರೋ ಓವನ್, ಬೇಕಿಂಗ್ ಮಾಡ್ಕೊಂಡ್ರೆ ಸಾಕಾ, ಹೀಟ್ ಮಾಡ್ಕೊಳ್ಳೋರ್ಗೂ ಬೇಕಲ್ವಾ, ಅದೇ ಥರ ಇದು ಮೈಕ್ರೋ ಓವನ್. ಇದು ಹೀಟ್ ಬೇಗ ಆಗುತ್ತೆ. ಮತ್ತು ಇದರಲ್ಲಿ ಏನಂದರೆ ಗ್ರಿಲ್ಲೆಲ್ಲ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಫಂಕ್ಷನ್, ಇದು ಓವನಲ್ಲಿರೋಷ್ಟು ಫಂಕ್ಷನ್ ಇಲ್ಲ, ಬಟ್ ಇದು ಹೀಟ್ಗೆ ಇದು ಹೀಟ್ ಮಾಡ್ಕೋಬೋದು. ಇಲ್ಲಿ ತಂದೂರಿ ಎಲ್ಲ ಇಟ್ಕೊಂಡು ರೊಟೇಟ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ. ಕೇಕು ಎಲ್ಲ ಮಾಡ್ಕೋಬೋದು. ಬಟ್ ಇಲ್ಲಿ ನೀವು ಜಾಸ್ತಿ ದೊಡ್ಡದು ಇಟ್ಟು ಮಾಡ್ಬೋದು, ಇಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ಮಾಡೆಲ್ ಇದೆ, ಇದು 20 ಲೀಟರು. ಇದರಲ್ಲಿ 25 ಲೀಟರ್ ಬೇಕಾದ್ರೆ 25 ಲೀಟರ್ ಸಿಗುತ್ತೆ, ಅದು ಟಚ್ ಬರುತ್ತೆ. ಇದು ನಿಮಗೆ ಈ ಥರ ಬಟನ್ಸ್ ಬರುತ್ತೆ. ಇದು ಹೀಟ್. ಇವಾಗ ಇದರಲ್ಲಿ ಫೇಬರಲ್ಲೂ ಸಿಗುತ್ತೆ, ನಿಮಗೆ ಕ್ರಾಂಪ್ಟನಲ್ಲಿ ಸಿಗುತ್ತೆ. ಬಟ್ ಏನಂದರೆ ಒಂದು ಕಂಪ್ನಿಗಿಂತ ಒಂದೊಂದು ಫಂಕ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಚಿಮ್ನಿ ಆಯಿತು, ಹಾಬ್ ಆಯಿತು. ಇವಾಗ ಡಿಶ್ ವಾಷರ್ ನೋಡೋಣ ಸರ್. ಸರ್ ಇದು ಡಿಶ್ ವಾಷರು. ನಮ್ಮಲ್ಲಿ ಫೇಬರ್ದು ಡಿಶ್ ವಾಷರ್ ಸಿಗುತ್ತೆ, ಕ್ರಾಂಪ್ಟನ್ ಸಿಗುತ್ತೆ, ಮತ್ತು ಬಾಷ್ದು ಸಿಗುತ್ತೆ. ಇವಾಗ ಇಲ್ಲಿ ಡಿಸ್ಪ್ಲೇ ಇರೋದು ಕ್ರಾಂಪ್ಟನ್ದು. ಇದು ಮಾಡೆಲ್ ಬಂದು 14 ಪ್ಲೇಸ್, ಅಂದರೆ 12 ಪ್ಲೇಸು, 13 ಪ್ಲೇಸು, ಮತ್ತು 14 ಪ್ಲೇಸ್ ಅಂತ 15 ಪ್ಲೇಸ್, ಇಷ್ಟು ಮಾಡೆಲ್ ಸಿಗುತ್ತೆ. ಇವಾಗ 14 ಪ್ಲೇಸ್ ಅಟ್ ಎ ಟೈಮ್ ಹಾಕ್ಬೋದು. ಇವಾಗ 14 ಮೆಂಬರ್ಸ್ ಇದ್ದರೆ ಅಷ್ಟು ಜನದ್ದು ಒನ್ ಟೈಮ್ ಕುಕ್ ಮಾಡ್ತೀರಾ, 14 ಮೆಂಬರ್ಸ್ ಇರ್ತಾರೆ, ಅಷ್ಟು ಜನದ್ದು ಇಲ್ಲಿ ಹಾಕ್ಬೋದು ಅಂತ, ಆ ಥರ. ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೆಲ್ಲ ನೀವು ಪ್ಲೇಟ್ಗಳೆಲ್ಲ ಇಟ್ಕೋಬೋದು. ಇದು ಕಟಲರಿ ಅಂದರೆ ಎಕ್ಸ್ಟ್ರಾ ಸ್ಪೂನ್ ಎಲ್ಲ ಹಾಕ್ಕೋಬೇಕಂದ್ರೆ ಇದಕ್ಕೆ ಹಾಕ್ಕೋಬೋದು, ಬೇಡ ಅಂದರೆ ಇದನ್ನು ರಿಮೂವ್ ಮಾಡಿ ಇಟ್ಕೊಡೋದು. ಇಲ್ಲಿ ಪ್ಲೇಟ್ ಎಲ್ಲ ಇಟ್ಕೋಬೋದು ಸರ್. ಇಲ್ಲೆಲ್ಲ ಅಡ್ಜಸ್ಟಬಲ್ ರ್ಯಾಕ್, ನಿಮ್ಗೆ ಯಾವ ಥರ ಬೇಕು, ನಿಮ್ಮದು ಪಾತ್ರೆ ಎಲ್ಲ ಯಾವ ಥರ ಇರುತ್ತೆ ಆ ಥರ ಅಡ್ಜಸ್ಟಬಲ್ ಮಾಡ್ಕೋಬೋದು ಈ ಥರ ರ್ಯಾಕಲ್ಲಿ. ಇಲ್ಲಿ ಕುಕ್ಕರೆಲ್ಲ ಅಂದರೆ ಎಲ್ಲ ನಾವು ಸೀದಾ ಮಾಡಿ ಇಡಬಾರ್ದು, ಎಲ್ಲ ನಾವು ಇಡಬೇಕು, ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟಾಗ ಏನಾಗುತ್ತೆ, ವಾಟ್ರ್ ಫೋರ್ಸು ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಉಲ್ಟಾ ಮಾಡಿ ಇಡಬೇಕು, ಇಲ್ಲೂ ಸಹ ಉಲ್ಟಾ ಮಾಡಿಡಬೇಕು. ಸೀದಾ ಮಾಡಿಟ್ರೆ ಖಂಡಿತ ಕ್ಲೀನ್ ಆಗೋದಿಲ್ಲ, ಉಲ್ಟಾ ಮಾಡಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಇದೆಲ್ಲ ಸ್ಟೀಲ್, ಹೈ ಗ್ರೇಡ್ ಸ್ಟೀಲ್ ಬರುತ್ತೆ. ಇದೆಲ್ಲ ನಿಮಗೆ ರೆಸ್ಟ್ ಎಲ್ಲ ಹಿಡಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸ್ಟೀಲ್ ತುಂಬ ಚೆನ್ನಾಗಿದೆ. ಮತ್ತು ಇದೆಲ್ಲ ಬಂದು ಟರ್ಕಿ ಮ್ಯಾನುಫ್ಯಾಕ್ಚರಿಂಗು. ಟರ್ಕಿ ಎಲ್ಲ ಕೇಳಿದಿರಲ್ಲ ಸರ್, ಅಲ್ಲೆಲ್ಲ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತ. ಮತ್ತು ಇದು ರ್ಯಾಕು ಅಡ್ಜಸ್ಟಬಲ್ ಮಾಡ್ಕೋಬೋದು, ನೀವು ಹೈಟ್ ಬೇಕಾದ್ರೆ ಹೈಟ್ ಜಾಸ್ತಿ ಮಾಡ್ಕೋಬೋದು, ಬೇಡ ಅಂದರೆ ಡೌನು ಮಾಡ್ಕೋಬೋದು. ಅಡ್ಜಸ್ಟಬಲ್ ರ್ಯಾಕ್ ಇದು ಅಷ್ಟೇ. ಸ್ಪೂನ್ಸ್ ಎಲ್ಲ ಇಡ್ಬೋದು ಇಲ್ಲಿ, ಮತ್ತು ಸಾಸರ್ ಕಪ್ಪು ಆ ಥರ ಎಲ್ಲನೂ ಇಟ್ಕೋಬೋದು. ಮತ್ತು ಇಲ್ಲಿ ಸಾಲ್ಟ್ ಹಾಕಬೇಕು. ಸಾಲ್ಟ್ ಅಂದರೆ ವಾಷಿಂಗ್ದೇ ಸಾಲ್ಟ್ ಬೇರೆ ಬರುತ್ತೆ, ಆ ಥರ ಸಾಲ್ಟ್ ಇದಕ್ಕೆ ಹಾಕಬೇಕು. ಮತ್ತು ಇದಕ್ಕೆ ಲಿಕ್ವಿಡ್ ಬರುತ್ತೆ, ಇದು ಎರಡಕ್ಕೂ ಹಾಕಬೇಕಾಯ್ತು. ಅವೆರಡು ಬೇಡ ಅಂದರೆ ಟ್ಯಾಬ್ಲೆಟ್ ಸಿಗುತ್ತೆ, ಟ್ಯಾಬ್ಲೆಟು ಹಾಕ್ಬೋದು. ಇದಕ್ಕೆ ವಾಷಿಂಗ್ದೇ ಟ್ಯಾಬ್ಲೆಟ್ ಬರುತ್ತೆ, ಅದಕ್ಕೆ ಹಾಕ್ಕೋಬೋದು. ಮತ್ತು ಅಲ್ಲೂ ಅಷ್ಟೇ ನಿಮಗೆ ಸಾಲ್ಟ್ ಹಾಕಬೇಕಾಗತ್ತೆ. ಸಾಲ್ಟ್ ಹಾಕೋದ್ರೆ ಏನು ಗೊತ್ತಾ, ಈ ನಾವು ಪಾತ್ರೆ ಎಲ್ಲ ವಾಶ್ ಮಾಡಿದಾಗ ವೈಟಿಗೆ ಬರುತ್ತೆ ಗೊತ್ತಾ, ಆ ಥರ ಎಲ್ಲ ಏನೂ ಬರೋದಿಲ್ಲ, ನೀಟಾಗಿರುತ್ತೆ.
ಮತ್ತು ಅಲ್ಲಿ ವೇಸ್ಟ್ ಏನಾದ್ರು ಇದ್ದರೆ ಅಲ್ಲಿ ಹೋಗುತ್ತೆ ಸರ್, ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗುತ್ತೆ, ಇದನ್ನು ತೆಗೆದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಬೋದು ಇದು ವೇಸ್ಟ್ ಏನಾರ ಹೋದರೆ. ಬಟ್ ಎಲ್ಲ ಯೋಚನೆ ಮಾಡ್ತಾರೆ ಕ್ಲೀನ್ ಆಗುತ್ತಾ ಅಂತ. ಖಂಡಿತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸರ್. ನಾವೆಲ್ಲ ಲೈವ್ ಡೆಮೋ ನೋಡಿರೋದಕ್ಕೆ ಇಷ್ಟು ಗ್ಯಾರಂಟಿ ಹೇಳ್ತಾ ಇರೋದು. ಯೋಚನೆ ಮಾಡೋಷ್ಟೇನಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ಇಲ್ಲಿ ಪ್ರೋಗ್ರಾಮ್ಸ್ಗಳಿರುತ್ತೆ, ಈ ಮಾಡಲ್ಗೆ 5 ಪ್ರೋಗ್ರಾಮ್ಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ವಿಕ್ ವಾಶ್ ಸಿಗುತ್ತೆ, ಎಕೋ ವಾಶ್ ಸಿಗುತ್ತೆ, ಕಾಣಿಸ್ತಾ ಇದೆಯಲ್ಲ ಸರ್. ಮತ್ತು 70 ಡಿಗ್ರಿ ವಾಟರ್, ಅಂದರೆ 70 ಡಿಗ್ರಿ ಅಂದರೆ ನಾವು ಅದನ್ನು ಮುಟ್ಟಕ್ಕೂ ಆಗಲ್ಲ, ಅಷ್ಟು ಬಿಸಿ ನೀರಲ್ಲಿ ವಾಶ್ ಆಗುತ್ತೆ. ಈಗ ಅಷ್ಟು ಬಿಸಿ ನೀರು ಬಂದಾಗ ಎಷ್ಟೇ ಜಿಡ್ಡಿನಂಶ ಇದ್ರೂ ವಾಶ್ ಆಗುತ್ತೆ. ಇಲ್ಲಿ ಪ್ರೋಗ್ರಾಮ್ಸ್ಗಳೆಲ್ಲ ನಿಮಗೆ ನಿಮ್ಮ ಪಾತ್ರೆಗಳು ಯಾವ ಥರ ಇರುತ್ತೋ ಅದನ್ನು ನೋಡಿ ನೀವು ಪ್ರೋಗ್ರಾಮ್ಸ್ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೂ ಅಷ್ಟೇ ಡೆಮೋ ಕೊಡೋಕ್ಕೆ ಟೆಕ್ನಿಷಿಯನ್ ಬರ್ತಾರೆ. ಟೆಕ್ನಿಷಿಯನ್ ಬಂದು ನೀಟಾಗಿ ಡೆಮೋ ಕೊಡ್ತಾರೆ. ನಾವು ಕಸ್ಟಮರಿಗೆ ತುಂಬ ಪೀಸ್ ಸೇಲ್ ಆಗಿದೆ, ಬಟ್ ರಿವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಡಿಶ್ ವಾಷರ್ ತುಂಬ ಕಮ್ಮಿ ಪ್ರೈಸಲ್ಲಿ ಖಂಡಿತ ಸಿಗುತ್ತೆ. ತುಂಬ ಯೂಸ್ ಆಗುತ್ತಲ್ಲ ವರ್ಕ್ ಹೋಗೋ ವುಮೆನ್ಸ್ಗೆ. ಹೌದು, ತುಂಬ ಯೂಸ್ ಆಗುತ್ತೆ. ಹೌದು, ನೈಟಲ್ಲಿ ನಮ್ಗೆ ಊಟ ಮಾಡಿ ಲೇಟ್ ಆಗುತ್ತೆ, ನಮ್ಗೆ ವಾಶ್ ಮಾಡೋಕ್ಕೆ ಟೈಮ್ ಇಲ್ಲ, ಅದರಲ್ಲಿ ಹಾಕಿಬಿಟ್ಟು ರ್ಯಾಕೆಲ್ಲ ತೆಗಿಬೋದು, ಹೊರಗಡೆ ತೆಗ್ಬಿಟ್ಟು ಇಟ್ಟು ಅದನ್ನು ನಮ್ಗೆ ಯಾವ್ಯಾವ ಬೇಕೋ ಅರೇಂಜ್ ಮಾಡಿಬಿಟ್ಟು ಮತ್ತೆ ಒಳಗಡೆ ಇಟ್ಟು ಮತ್ತೆ ನೀವು ಬೆಳಿಗ್ಗೆ ಇಷ್ಟು ಟೈಮಿಗೆ ಆನ್ ಮಾಡಬೇಕು ಅಂತ ಫಿಕ್ಸ್ ಮಾಡಿಟ್ರೆ ಅದು ಆ ಟೈಮಿಗೆ ಕರೆಕ್ಟಾಗಿ ಅದು ಆನ್ ಆಗುತ್ತೆ. ಕ್ವಿಕ್ ವಾಶಲ್ಲೂ ಅಷ್ಟೇ ನೋಡಿ, ನಿಮಗೆ 30 ಮಿನಿಟ್. ಈಗ ತುಂಬ ಏನು ಗಲೀಜಿರಲ್ಲ, ಬರೀ ಊಟ ಮಾಡಿರ್ತೀವಿ ಅಷ್ಟೇ, ಅದು ಪಾತ್ರೆ ಇರುತ್ತಲ್ಲ, ಬರೀ ಕ್ವಿಕ್ ವಾಶ್ ಸಾಕಾಗತ್ತೆ. ಈಗ ವಾಷಿಂಗ್ ಮಿಷಿನಲ್ಲಿ ಹೆಂಗೆ ಇದೆಯೋ ಸರ್ ಆಪ್ಷನ್, ಇದರಲ್ಲೂ ಹಾಗೆ ಸೇಮ್ ಇದೆ. ಅದೇ ಥರನೇ ನೀವು ವಾಶ್ ಮಾಡ್ಕೊಂಡು ಹೋದರೆ ನಿಮ್ಮ ಪಾತ್ರೆ ಎಲ್ಲ ನೀಟಾಗಿರುತ್ತೆ. ಮತ್ತು ಇದೇನು ಬ್ಯಾಕ್ಟೀರಿಯಾಗಳೆಲ್ಲ ಏನೂ ಆಗೋದಿಲ್ಲ, ಯಾಕಂದರೆ ನಾವು ಕೈಲಿ ಸುಮ್ಮನೆ ತೊಳೆದ ಅಲ್ಲಿ ಇಕ್ಬಿಡ್ತೀವಿ, ಪಾತ್ರೆ ಹಾಗೆ ಇರುತ್ತೆ. ಬಟ್ ಇದು ಹಾಟ್ ವಾಟ್ರಲ್ಲೆಲ್ಲ ವಾಶ್ ಆಗೋದ್ರಿಂದ ನೀಟಾಗಿರುತ್ತೆ ಸರ್. ಡ್ರೈಯೂ ಆಗಿರುತ್ತೆ, ಫುಲ್ ಡ್ರೈಯೂ ಆಗಿರುತ್ತೆ ಸರ್, ಡ್ರೈಯೂ ಆಗಿರುತ್ತೆ, ನೀಟಾಗೂ ಇರುತ್ತೆ. ಎಲ್ಲ ಅಂತಾರೆ ಹೋಗಲ್ಲ ಅಂತ, ಖಂಡಿತ ಇಲ್ಲ. ಯಾಕಂದರೆ ಯೂಸ್ ಮಾಡಿರೋರನ್ನ ನಾವು ರಿವ್ಯೂ ತೊಗೋತೀವಿ ಸರ್. ಸುಮ್ಮನೆ ನಾವು ಸೇಲ್ ಮಾಡ್ಬಿಟ್ಟು ಸುಮ್ಮನೆ ಆಗಲ್ಲ, ನಾವು ಕಾಲ್ ಮಾಡ್ತೀವಿ ಸರ್ ಹಿಂಗಿದೆ ರಿವ್ಯೂ ಹಿಂಗಿದೆ ಅಂತ ಕೇಳಿದಾಗ ಅವ್ರು ಚೆನ್ನಾಗಿದೆ ಅಂದಾಗಲೇ ನಾವು ಧೈರ್ಯವಾಗಿ ಸೇಲ್ ಮಾಡೋದು. ಇಲ್ಲ ಅಂದಿದ್ರೆ ನಾವು ಇಷ್ಟು ಧೈರ್ಯವಾಗಿ ಹೇಳೋಕ್ಕೆ ಚಾನ್ಸೇ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಖಂಡಿತ ಸರ್ವಿಸು ಎಲ್ಲ ಸಿಗುತ್ತೆ, ಬೆಸ್ಟ್ ಪ್ರೈಸು ಸಿಗುತ್ತೆ, ವಾರಂಟಿನೂ ಸಿಗುತ್ತೆ. ಮತ್ತು ವಿತ್ GST ಬಿಲ್ ಸರ್. ನಾವು ಪ್ರೈಸಿಂಗ್ ಕೊಟ್ರು ಕೆಲವು ಕಡೆ ಪ್ರೈಸಿಂಗ್ ಕೊಡ್ತಾರೆ, GST ಬಿಲ್ ಬೇರೆ ಅಂತ ಪ್ರೈಸಿಂಗ್ ಹಾಕ್ತಾರೆ. ನಾವು ವಿತ್ GST ಬಿಲ್ಲೇ ಹೇಳಿನೇ ಪ್ರೈಸಿಂಗ್ ಕೊಡ್ತಾ ಇರೋದು. ನೀವು 10 ಶೋರೂಮ್ ಕಂಪೇರ್ ಮಾಡಿ, ಇಲ್ಲ ಎಲ್ಲ ಕಡೆ ನೋಡ್ಕೊಂಡು ಲಾಸ್ಟ್ ನಮ್ಮ ಹತ್ರ ಬಂದರೆ ಖಂಡಿತ ತೊಗೊಂಡೋಗ್ತೀರಾ. ನಿಮ್ಗೆ ಏನೇ ಡೌಟ್ ಇದ್ರೂ ನಾವು ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಎಲ್ಲ ಬ್ರ್ಯಾಂಡು ಇದೆ, ಎಲ್ಲನೂ ಬ್ರ್ಯಾಂಡೇ, ಯಾವುದು ಲೋಕಲ್ ಇಲ್ಲ. ಬೆಸ್ಟ್ ಪ್ರೈಸ್ಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಸರ್. ಎಲ್ಲರಿಗೂ ಒಂದು ಡೌಟ್ ಇದೆ, ಇವ್ರು ಇಷ್ಟೊಂದು ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ, ಏನಾದ್ರು ಸೆಕೆಂಡ್ ಪೀಸ್ ಕೊಡ್ತಾರಾ, ಬಾಕ್ಸ್ ಓಪನ್ ಪೀಸ್ ಕೊಡ್ತಾರಾ ಅಂತೆಲ್ಲ ಡೌಟ್ ಇರುತ್ತೆ. ಖಂಡಿತ ಇಲ್ಲ, ಫುಲ್ಲೆಲ್ಲ ಬಾಕ್ಸ್ ಪೀಸೇ ಬರುತ್ತೆ, ಹೊಸ ಪೀಸೇ. ಏನಂದರೆ ನಾವು ಸಹ ಓಪನ್ ಮಾಡೋಕ್ಕಾಗಲ್ಲ. ನಿಮ್ಮ ಸೈಟಿಗೆ ಬಂದಾಗ ಟೆಕ್ನಿಷಿಯನ್ ಬಂದೇ ಓಪನ್ ಮಾಡಬೇಕು. ಟೆಕ್ನಿಷಿಯನ್ ಬಂದು ಓಪನ್ ಮಾಡಿದಾಗಲೇ ವಾರಂಟಿ ಕ್ಲೈಮ್ ಆಗೋದು. ಅದರಿಂದ ನಾವು ಯಾವುದು ಸೆಕೆಂಡ್ ಪೀಸ್ ಕೊಡಲ್ಲ. ಬಟ್ ಕಮ್ಮಿ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ, ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ ಅಂತ ಕಮೆಂಟ್ ಹಾಕ್ತಾರೆ. ಯಾವುದೋ ಹಳೆ ಪೀಸ್ ಕೊಡೋಂಗಿಲ್ಲ, ಖಂಡಿತ ಇಲ್ಲ, ಹೊಸ ಪೀಸೇ GST ಬಿಲ್ಲೇ ಕೊಡ್ತೀವಿ. ನೀವು ಬಾಕ್ಸು ಸಹ ಚೆಕ್ ಮಾಡ್ಕೋಬೋದು ಸರ್. ನಮ್ಮ ಹತ್ರ ಇವಾಗ ನಾನು ಅವಾಗಲೇ ಪ್ರಾಡಕ್ಟ್ ಬಗ್ಗೆ ಹೇಳಿದೆ, ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ಅಂತ. ಇವಾಗ ಕ್ಯಾಟ್ಲಾಗ್ ತೋರಿಸ್ತೀನಿ, ಅಂದರೆ ಪ್ರಾಡಕ್ಟ್ ಎಲ್ಲ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಕ್ರಾಂಪ್ಟನ್ ಬ್ರ್ಯಾಂಡ್, ಇದು ಐವಾಸ್, ಎಲಿಕಾ, ಬಾಷ್, ಬ್ಲೋಹಾರ್ಟ್, ಇಂಡ್ವೇರ್, ಗ್ಲೆನ್, ಕ್ಯಾಫ್, ಫೇಬರ್, ಆಮೇಲೆ ಗೀಝರಲ್ಲಿ ಸ್ಮಿತ್. ಇಷ್ಟು ಬ್ರ್ಯಾಂಡು ನಮ್ಮ ಹತ್ರ ಸಿಗುತ್ತೆ ಸರ್. ಫುಲ್ ಮಲ್ಟಿ ಬ್ರ್ಯಾಂಡು. ಕಸ್ಟಮರ್ ಯಾವ ಬ್ರ್ಯಾಂಡ್ ಆದರೂ ಕೇಳ್ಕೊಂಬರ್ಬೋದು, ಎಲ್ಲ ಬ್ರ್ಯಾಂಡು ಸಿಗುತ್ತೆ, ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ಇವಾಗ ನೀವು ತೋರಿಸಿರೋದು ಬಿಟ್ಟು ಬೇರೆ ಬ್ರ್ಯಾಂಡ್ಸ್ ಇನ್ನೇನು ಅವ್ರೇನೋ ಬೇಕು, ಬೇರೆ ಬ್ರ್ಯಾಂಡ್ದು ಬೇಕು ಅಂತ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಆಲ್ಮೋಸ್ಟ್ ನಮಗೆ ಗೊತ್ತಿರೋಷ್ಟು ಚಿಮ್ನಿ ಫೀಲ್ಡಲ್ಲಿ ಯಾವ್ಯಾವ ನೇಮ್ ಮಾಡಿದೆಯೋ ಅಷ್ಟು ಬ್ರ್ಯಾಂಡು ಇದೆ. ಅಸ್ಮಾತ್ ಅವರ ಬೇರೆ ಬ್ರ್ಯಾಂಡ್ ನೋಡಿದರೆ ಅಸ್ಮಾತ್ ಅದು ಆಪ್ಷನ್ ಇದ್ದರೆ ತರಿಸ್ಕೊಡೋಕ್ಕೆ ಖಂಡಿತ ತರಿಸ್ಕೊಡ್ತೀವಿ ಸರ್. ಖಂಡಿತ ಒಂದ್ಸಲಿ ಬಂದು ಎಲ್ಲ ವಿಸಿಟ್ ಮಾಡಿ ಕಮೆಂಟ್ ಹಾಕ್ಬೋದು ನೀವು. ಪ್ರೈಸಿಂಗ್ ಕೊಟ್ಟಿಲ್ಲ ಅಂತ, ಬಟ್ ನೀವು ಪ್ರೈಸಿಂಗ್ ಹತ್ರ ಮೆನ್ಷನ್ ಮಾಡೋದಕ್ಕಾಗಲ್ಲ. ನೀವು ಇಲ್ಲಿ ಬಂದು ಪ್ರೈಸಿಂಗ್ ಖಂಡಿತ ಕಮ್ಮಿ ಮಾಡಿ ಕೊಡ್ತೀವಿ. ಇಲ್ಲಿರೋ ಪ್ರೈಸ್ ಬೇಕಾದ್ರೆ ಎಲ್ಲ ಪ್ರೈಸ್ ಹಾಕಿದ್ದೀವಿ. ಇದಕ್ಕಿಂತ ನೀವು ಬಂದು ಇಲ್ಲಿ ನೋಡಿ, MRP ಏನಿರುತ್ತೆ, MOP ಏನಿರುತ್ತೆ, MOPಗಿಂತನೂ ಪ್ರೈಸ್ ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನೀವು ಪ್ರೈಸಿಂಗ್ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ನೀವು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಡೀಟೇಲ್ಸ್ ಕೊಡ್ತಾರೆ. ನೀವು ಇನ್ನೂ ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನೂ ಬೆಸ್ಟ್ ಆಫರ್ಸಲ್ಲಿ ನಿಮಗೆ ಕಮ್ಮಿ ಪ್ರೈಸಲ್ಲಿ ನಿಮಗೆಲ್ಲ ಪ್ರಾಡಕ್ಟ್ಸ್ನೂ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೇನು ವೆಯ್ಟ್ ಮಾಡ್ತಾಯಿದ್ದೀರಾ? ನೀವು ಏನೇನು ಪ್ರಾಡಕ್ಟ್ಸ್, ಚಿಮ್ನಿ ತೊಗೋಬೇಕು, ಟೇಬಲ್ ಟಾಪ್ ಗ್ಯಾಸ್ ಸ್ಟವ್ ತೊಗೋಬೇಕು, ಮೈಕ್ರೋವೇವ್ಸ್ ತೊಗೋಬೇಕಂದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಬಂದು ಗ್ಯಾಲೇರಿಯನ್ ಬಂದು ಬೆಂಗಳೂರಲ್ಲಿ 4 ಬ್ರಾಂಚಸ್ ಇದೆ. ನೀವು ಎಲ್ಲಿ ಬೇಕಂದ್ರೆ ವಿಸಿಟ್ ಮಾಡ್ಬೋದು. ನಿಮ್ಗೆ ಅಡ್ರೆಸ್ ಬೇಕಂದ್ರೆ ಜಸ್ಟ್ ಕಾಲ್ ಮಾಡಿ ಸಾಕು. ನೀವು ಅಡ್ರೆಸ್ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ. ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ.
ಒಂದೊಂದು ಟೈಮ್ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದ್ರೂ ಮಿಸ್ ಕಾಲ್ ಆಗಿದ್ರು ಖಂಡಿತ ಆಮೇಲೆ ಮಾಡ್ತೀವಿ. ಯಾಕಂದರೆ ಶೋರೂಮ್ ಕಸ್ಟಮರ್ ಬಂದಾಗ ರಿಸೀವ್ ಮಾಡೋಕ್ಕಾಗಲ್ಲ. ಆಮೇಲಂತೂ ಮಿಸ್ ಕಾಲ್ ನೋಡಿ ಖಂಡಿತ ಮಾಡಿ ಎಲ್ಲರಿಗೂ ಕ್ಯಾಟ್ಲಾಗ್ ಶೇರ್ ಮಾಡ್ತೀವಿ ಸರ್. ಇಲ್ಲಿ ವಿಸಿಟ್ ಮಾಡ್ಬೇಕಂದ್ರೆ ನಿಮ್ಮದು ಶೋರೂಮ್ ಎಲ್ಲಿ ಬರುತ್ತೆ ಮ್ಯಾಮ್? ಸರ್ ನಮ್ಮದು ಇಲ್ಲಿ ಕೆಂಗೇರಿ ಉಪನಗರ ಬರುತ್ತೆ ಒಂದು, ಇನ್ನೊಂದು ಅಂದ್ರಳ್ಳಿ ಬರುತ್ತೆ, ಇನ್ನೊಂದು ಕೋರಮಂಗಲ ಬರುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಅತ್ತಿಬೆಲೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಸರ್. ಇಲ್ಲಿ ಕೆಂಗೇರಿ ಉಪನಗರ ಬರಬೇಕಂದ್ರೆ ಹೊಯ್ಸಳ ಸರ್ಕಲಿಂದ ಮುಂದೆ ಬಂದರೆ ನಮ್ಮದು ಶೋರೂಮ್ ಇರುತ್ತೆ. ಶಿರ್ಕೆಯಿಂದ ಬಂದರೆ ಚರ್ಚ್ ಸ್ಟಾಪ್ ಹತ್ರ ಬಂದರೆ ಶೋರೂಮ್ ಸಿಗುತ್ತೆ. ಅಂದ್ರಳ್ಳಿ ಆಚಾರ್ಯ ಕಾಲೇಜ್ ಬ್ಯಾಕ್ ಸೈಡ್ ಇದೆ, ಕ್ರಾಂಪ್ಟನ್ ಅಂತ ಇದೆ ಅಲ್ಲಿ. ಮತ್ತು ಕೋರಮಂಗಲ ಜಕ್ಸಂದ್ರ ಅಂತ ಇದೆ, ಕೋರಮಂಗಲ ಅಲ್ಲಿ ಸಿಗತ್ತೆ. ಮತ್ತು ಈಗ ಅತ್ತಿಬೆಲೆ ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಓಪನಿಂಗ್ ಆಗುತ್ತೆ. ಅಲ್ಲೂ ನಿಯರ್ ಇರೋರು ಅಲ್ಲಿ ಅತ್ತಿಬೆಲೆಗೂ ಹೋಗ್ಬೋದು. ಯಾವ ಶೋರೂಮ್ ಎಲ್ಲೆಲ್ಲಿ ಹತ್ರ ಆಗುತ್ತೆ ನಮಗೆ ನಂಬರ್ ಕೊಟ್ಟಿರ್ತೀವಲ್ಲ ಸರ್, ಆ ನಂಬರಿಗೆ ಕಾಲ್ ಮಾಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ನಿಮಗೆ ಯಾವ ಏರಿಯಾ ಲೊಕೇಶನ್ ಬೇಕೋ ಆ ಲೊಕೇಶನ್ ಶೇರ್ ಮಾಡಿ. ಕೆಲವರು ಅಂತಾರೆ ನಮ್ಮನೆ ಹತ್ರ ಇಲ್ವಾ ಅಂತ. ನಿಮ್ಮನೆ ಹತ್ರನೂ ಇದೆ ಶೋರೂಮು, ಬಟ್ ಅದು ನಮ್ಮ ಶೋರೂಮ್ ಅಲ್ಲ, ನಮ್ಮ ಥರ ಪ್ರೈಸಿಂಗ್ ಕೊಡೋಕ್ಕಾಗಲ್ಲ. ನಾವು ಇಲ್ಲಿ ನಮ್ಮ ಶೋರೂಮ್ ಯಾವ್ದು ಬ್ರ್ಯಾಂಚ್ ಇದೆಯೋ ಅಲ್ಲಿಗೆ ಬಂದರೆ ಖಂಡಿತ ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಪ್ರೈಸು.